ಶ್ರೀ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಗ್ರಂಥಃ ಏಕೋನವಿಂಶ ಪರಿಚ್ಛೇದಃ ಶರಣಸ್ಥಲಾಂತರ್ಗತ ದ್ವಾದಶ ವಿಧ ಲಿಂಗ ಸ್ಥಳ ಪ್ರಸಂಗಃ ಅರ್ಥ ಶರಣಸ್ಥಲಂ ಅಗಸ್ತ್ಯ ಉವಾಚ ಸ್ಥಳಭೇದ ಸಮಾಖ್ಯಾತಾಃ ಪ್ರಾಣಲಿಂಗಿಸ್ಥಲಾಶ್ರಯಾಃ ಕಥಯ ಸ್ಥಳಭೇದಂ ಮೇ ಶರಣಸ್ಥಳ ಸಂಶ್ರಿತಂ. 19ನೇ ಪರಿಚ್ಛೇದವು ಶರಣ ಸ್ಥಳಾಂತರ್ಗತವಾದ ದ್ವಾದಶ ಲಿಂಗ ಸ್ಥಳ ಪ್ರಸಂಗವು. ಈಗ ಶರಣಸ್ಥಳವು. ಹೇ ರೇಣುಕ ಗಣೇಶ್ವರನೇ, ಪ್ರಾಣಲಿಂಗಿ ಸ್ಥಳವನ್ನು ಆಶ್ರಯಿಸಿದ ಸ್ಥಳಭೇದವುಗಳು ತಮ್ಮಿಂದ ಚೆನ್ನಾಗಿ ಹೇಳಲ್ಪಟ್ಟವು. ಇನ್ನು ಶರಣಸ್ಥಳವನ್ನು ಆಶ್ರಯಿಸಿದ ಸ್ಥಳಭೇದವನ್ನು ಕುರಿತು ನನಗೆ ಹೇಳುವಂತವನಾಗು. ಶ್ರೀ ರೇಣುಕ ಉವಾಚ ಶರಣಸ್ಥಳಮಾಶ್ರಿತ್ಯ ಸ್ಥಳದ್ವಾದಶಕಂ ಮಾಯಾ ಉಚ್ಯತೆ ನಾಮ ಸರ್ವೇಷಾಂ ಸ್ಥಳಾನಾಂ ಶೃಣು ತಾಪಸ. ದೀಕ್ಷಾಪಾದೋದಕಂ ಪೂರ್ವಂ ಶಿಕ್ಷಾಪಾದೋದಕಂ ತತಃ ಜ್ಞಾನಪಾದೋದಕಂ ಚಾಥ ಕ್ರಿಯಾನಿಷ್ಪತ್ತಿಕಂ ತತಃ ಭಾವನಿಷ್ಪತ್ತಿಕಂ ಚಾಥ ಜ್ಞಾನನಿಷ್ಪತ್ತಿಕಂ ತತಃ ಪಿಂಡಾಕಾಶಸ್ಥಲಂ ಚಾಥ ಬಿಂದ್ವಾಕಾಶಸ್ಥಲಂ ತತಃ ಮಹಾಕಾಶಸ್ಥಲಂ ಚಾಥ ಕ್ರಿಯಾಯಾಶ್ಚ ಪ್ರಕಾಶನಂ ಭಾವಪ್ರಕಾಶನಂ ಪಶ್ಚಾತ್ ತತೋ ಜ್ಞಾನಪ್ರಕಾಶಕಂ ಸ್ವರೂಪಕಂ ಪೃಥಗೇತೇಷಾಂ ಕಥಯಾಮಿ ಯಥಾಕ್ರಮಂ. ಹೇ ತಪಸ್ವಿಯಾದ ಅಗಸ್ತ್ಯನೇ, ಈ ಶರಣ ಸ್ಥಳದಲ್ಲಿ 12 ಸ್ಥಳಗಳು ಇರುತ್ತವೆ. ಆ ಎಲ್ಲವುಗಳ ಹೆಸರುಗಳನ್ನು ನಾನು ಹೇಳುತ್ತೇನೆ, ನೀನು ಶ್ರವಣ ಮಾಡು. ದೀಕ್ಷಾ ಪಾದೋದಕ ಸ್ಥಳವು ಮೊದಲನೆಯದು, ಆನಂತರ ಶಿಕ್ಷಾ ಪಾದೋದಕ ಸ್ಥಳವು, ಅದಾದ ಮೇಲೆ ಜ್ಞಾನ ಪಾದೋದಕ ಸ್ಥಳವು, ಅನಂತರ ಕ್ರಿಯಾ ನಿಷ್ಪತ್ತಿ ಸ್ಥಳವು, ತರುವಾಯ ಭಾವ ನಿಷ್ಪತ್ತಿ ಸ್ಥಳವು, ನಂತರ ಜ್ಞಾನ ನಿಷ್ಪತ್ತಿ ಸ್ಥಳವು, ಅದಾದ ಮೇಲೆ ಪಿಂಡಾಕಾಶ ಸ್ಥಳವು, ಅದಾದ ಮೇಲೆ ಬಿಂದ್ವಾಕಾಶ ಸ್ಥಳವು, ಆನಂತರ ಮಹಾಕಾಶ ಸ್ಥಳವು, ತರುವಾಯ ಕ್ರಿಯಾ ಪ್ರಕಾಶನ ಸ್ಥಳವು, ನಂತರ ಭಾವ ಪ್ರಕಾಶನ ಸ್ಥಳವು, ನಂತರ ಜ್ಞಾನ ಪ್ರಕಾಶನ ಸ್ಥಳವು. ಈ ಎಲ್ಲವುಗಳ ಭಿನ್ನ ಭಿನ್ನ ಸ್ವರೂಪಗಳನ್ನು ಕುರಿತು ಕ್ರಮವಾಗಿ ಹೇಳುತ್ತೇನೆ. ಅತ ದೀಕ್ಷಾಪಾದೋದಕ ಸ್ಥಳಂ ದೀಕ್ಷಯಾಪಗತದ್ವೈತಂ ಯಜ್ಞಾನಂ ಗುರು ಶಿಷ್ಯಯೋಃ ಆನಂದಸ್ಮೈಕ್ಯಮೇತೇನ ದೀಕ್ಷಾಪಾದೋದಕ ಸ್ವತಂ ಸ್ಮೃತಂ. ಸದ್ಗುರುವಿನಿಂದ ಪ್ರಾಪ್ತವಾದ ಚಿನ್ಮಯ ದೀಕ್ಷೆಯಿಂದ ಗುರು ಶಿಷ್ಯರಲ್ಲಿ ದ್ವೈತ ಭಾವನೆಯು ದೂರವಾಗಿ ಅವರಲ್ಲಿ ಉಂಟಾದ ಅದ್ವೈತ ಜ್ಞಾನದ ಮೂಲಕವಾಗಿ ಅವರಿಬ್ಬರಲ್ಲಿ ನಿಜಾನಂದದ ಐಕ್ಯ ಸ್ಥಿತಿಯು ಪ್ರಾಪ್ತವಾಗಲು ಅದಕ್ಕೆ ದೀಕ್ಷಾ ಪಾದೋದಕವೆಂದು ಕರೆಯುತ್ತಾರೆ. ಗುರು ಶಿಷ್ಯರು ಸಮಾನ ಸಾಮರಸ್ಯ ಸ್ಥಿತಿಯನ್ನು ಅನುಭವಿಸುವ ಸ್ಥಳವೇ ದೀಕ್ಷಾ ಪಾದೋದಕ ಸ್ಥಳವು. ಅಥವಾ ಪಾದಶಬ್ದೇನ ಗುರುರೇವ ನಿಗದ್ಯತೆ ಶಿಷ್ಯಶ್ಚೋದಕ ಶಬ್ದೇನ ತಯೋರೈಕ್ಯಂ ತು ದೀಕ್ಷಯ. ಅಥವಾ ಈ ದೀಕ್ಷಾ ಪಾದೋದಕ ಶಬ್ದದಲ್ಲಿನ ಪಾದ ಶಬ್ದದಿಂದ ಗುರುವು ಹೇಳಲ್ಪಡುತ್ತಾನೆ, ಉದಕ ಶಬ್ದದಿಂದ ಶಿಷ್ಯನು ಹೇಳಲ್ಪಡುತ್ತಾನೆ. ಅವರಿಬ್ಬರ ಐಕ್ಯವು ಚಿನ್ಮಯ ದೀಕ್ಷೆಯಿಂದ ಉಂಟಾಗುವುದು. ಪರಮಾನಂದ ಏವೋಕ್ತ ಪಾದಶಬ್ದೇನ ನಿರ್ಮಲಃ ಜ್ಞಾನಂ ಚೋದಕ ಶಬ್ದೇನ ತಯೋರೈಕ್ಯಂ ತು ದೀಕ್ಷಯ. ಹೀಗೆ ಪಾದ ಶಬ್ದದಿಂದ ನಿರ್ಮಲವಾದ ಪರಮಾನಂದವು ಮತ್ತು ಉದಕ ಶಬ್ದದಿಂದ ಜ್ಞಾನವು ಹೇಳಲ್ಪಡುವುದು. ಇವೆರಡರ ಐಕ್ಯವು ದೀಕ್ಷೆಯಿಂದ ಉಂಟಾಗುವುದು. ಪರಸಂವಿತ್ ಪ್ರಕಾಶಾತ್ಮ ಪರಮಾನಂದ ಭಾವನಾಂ ಅಧಿಗಮ್ಯ ಮಹಾಯೋಗಿ ನ ಭೇದಂ ಕ್ವಾಪಿ ಪಶ್ಯತಿ. ದೀಕ್ಷಾ ಪಾದೋದಕ ಸಂಪನ್ನನಾದ ಮಹಾಯೋಗಿ ಅತಿ ಶ್ರೇಷ್ಠವಾದ ಜ್ಞಾನ ಪ್ರಕಾಶ ಸ್ವರೂಪವಾದ ಆನಂದ ಸ್ಥಿತಿಯನ್ನು ಪಡೆದುಕೊಂಡು ಎಲ್ಲಿಯೂ ಭೇದವನ್ನು ಕಾಣುವುದಿಲ್ಲ, ಭೇದ ಬುದ್ಧಿಯನ್ನು ಕಳೆದುಕೊಂಡಿರುತ್ತಾನೆ. ದೇಶ ಕಾಲಾದ್ಯವಚ್ಛೇದ ವಿಹೀನಂ ನಿತ್ಯ ನಿರ್ಮಲಂ ಆನಂದಂ ಪ್ರಾಪ್ಯ ಬೋಧೇನ ನಾನ್ಯತ್ ಕಾಂಕ್ಷತಿ ಸಂಯಮಿ. ದೇಶ ಕಾಲ ಮತ್ತು ವಸ್ತು ಪರಿಚ್ಛೇದವಿಲ್ಲದ ಅಖಂಡವಾದ ನಿತ್ಯವಾದ ಮತ್ತು ನಿರ್ಮಲವಾದ ಪರಮಾನಂದ ಸ್ವರೂಪವನ್ನು ಬೋಧದಿಂದ
ಶಿವಾದ್ವೈತ ಬೋಧದಿಂದ ಪಡೆದುಕೊಂಡು ಸಂಯಮಿಯಾದ ಈ ದೀಕ್ಷಾ ಪಾದೋದಕ ಸ್ಥಳದ ಯೋಗಿಯು ಬೇರೆ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಜ್ಞಾನಾಮೃತಮಪಿ ಸತ್ಯಂ ಗುರುಕಾರುಣ್ಯ ಸಂಭವಂ ಆಸ್ವಾದ್ಯ ರಮತೆ ಯೋಗಿ ಸಂಸಾರಮಯ ವರ್ಜಿತಃ ಇತಿ ದೀಕ್ಷಾಪಾದೋದಕ ಸ್ಥಳಂ. ಗುರುಕಾರಣ್ಯದಿಂದ ಪ್ರಾಪ್ತವಾದ ನಿರ್ಮಲವಾದ ಜ್ಞಾನಾಮೃತವನ್ನು ಆಸ್ವಾದಿಸಿದ ಈ ಯೋಗಿಯು ಸಂಸಾರವೆಂಬ ರೋಗದಿಂದ ಭವರೋಗದಿಂದ ಮುಕ್ತವಾಗಿ ಆನಂದಿಸುತ್ತಾನೆ. ಇಲ್ಲಿಗೆ ದೀಕ್ಷಾ ಪಾದೋದಕ ಸ್ಥಳವು ಮುಗಿಯಿತು. ಅತ ಶಿಕ್ಷಾಪಾದೋದಕ ಸ್ಥಳಂ ಗುರು ಶಿಷ್ಯಮಯಂ ಜ್ಞಾನಂ ಶಿಕ್ಷಾ ಯೋಗಿನ ಮುರ್ಯತೆ ತಯೋ ಸಮರಸತ್ವಂ ಹಿ ಶಿಕ್ಷಾಪಾದೋದಕಂ ಸ್ಮೃತಂ. ಈಗ ಶಿಕ್ಷಾ ಪಾದೋದಕ ಸ್ಥಳವು ಶ್ರೀ ಗುರುವಿನ ಉಪದೇಶಾತ್ಮಕವಾದ ಶಿಕ್ಷೆಯಿಂದ ಗುರು ಶಿಷ್ಯರಿರುವರಲ್ಲೇ ಉಂಟಾದ ಸಾಮರಸ್ಯ ಜ್ಞಾನವೇ ಶಿಕ್ಷಾ ಪಾದೋದಕವೆಂದು ಕರೆಯಲ್ಪಡುತ್ತದೆ. ಮತಿತಾಚ್ಛಾಸ್ತ್ರ ಜಲದೆ ಯುಕ್ತಿಮಂತಾನ ವೈಭವಾತ್ ಪೂರ್ಣಾ ಲಭ್ಯತೆ ಬೋಧ ಸುಧಾ ಸುಮನಾ ಸಂಗಣೈಹಿ. ಶಿವಾಗಮ ಶಾಸ್ತ್ರವೆಂಬ ಸಮುದ್ರವನ್ನು ಯುಕ್ತಿರೂಪವಾದ ಮಂಧರ ಪರ್ವತವೆಂಬ ಕಡಗೋಲಿನಿಂದ ಮಥನ ಮಾಡಿದಾಗ ಶಿಕ್ಷಾ ಗುರುವೆಂಬ ಬೃಹಸ್ಪತಿಯ ವೈಭವದಿಂದ ಶುದ್ಧ ಮನಸ್ಕರಾದ ದೀಕ್ಷಾ ಪಾದೋದಕ ಸ್ಥಳದ ಯೋಗಿಗಳೆಂಬ ದೇವತೆಗಳಿಂದ ಶಿವಾದ್ವೈತ ಜ್ಞಾನವೆಂಬ ಅಮೃತವು ಲಭಿಸುವುದು. ಶಿಕ್ಷಾ ಗುರುವಿನೊಡನೆ ಶಾಸ್ತ್ರ ಚಿಂತನೆಯನ್ನು ಮಾಡಿದಾಗ ಶಿವಾದ್ವೈತ ಜ್ಞಾನವು ಪ್ರಾಪ್ತವಾಗುವುದು. ಜ್ಞಾನಚಂದ್ರ ಸಮೋದ್ಭೂತಾಂ ಪರಮಾನಂದ ಚಂದ್ರಿಕಾಂ ಪಶ್ಯಂತಿ ಪರಮಾಕಾಶೆ ಮುಕ್ತಿರಾತ್ರೋ ಮಹಾದಿಯಃ. ಮಹಾಧಿಮಂತನಾದ ಶಿಕ್ಷಾ ಪಾದೋದಕ ಸ್ಥಳದ ಯೋಗಿಗಳು ಮುಕ್ತಿ ಎಂಬ ರಾತ್ರಿಯಲ್ಲಿ ಜ್ಞಾನಚಂದ್ರನಿಂದ ಉತ್ಪನ್ನವಾದ ಪರಮಾನಂದ ರೂಪವಾದ ಬೆಳದಿಂಗಳನ್ನು ಪರಮಾಕಾಶ ರೂಪವಾದ ತಮ್ಮ ಹೃದಯಾಕಾಶದಲ್ಲಿ ಕಾಣುತ್ತಾನೆ. ದೃಷ್ಟೇ ತಸ್ಮಿನ್ ಮಹಾಪರಾನಂದೇ ದೇಶಕಾಲಾದಿವರ್ಜಿತೆ ದ್ರಷ್ಟವ್ಯಂ ವಿದ್ಯತೆ ನಾನ್ಯಾತ್ ಸ್ತೋತ್ರವ್ಯಂ ಜ್ಞೇಯಮೇವ ವಾ. ದೇಶಕಾಲಾದಿ ಪರಿಚ್ಛೇದಗಳಿಲ್ಲದ ಆ ಪರಮಾನಂದ ರೂಪವಾದ ಬೆಳದಿಂಗಳನ್ನು ನೋಡಿದ ಆ ಯೋಗಿಗೆ ನೋಡಬೇಕಾದ ವಸ್ತುವೇ ಆಗಲಿ ಕೇಳಬೇಕಾದ ಜ್ಞಾನವೇ ಆಗಲಿ ಯಾವುದೇ ಇರುವುದಿಲ್ಲ. ಆತ್ಮಾನಂದೇನ ತೃಪ್ತಸ್ಯ ಕಾ ಸ್ಪೃಹಾ ವಿಷಯೇ ಸುಖೇ ಗಂಗಾಜಲೇನ ತೃಪ್ತಸ್ಯ ಕೋಪತೋ ಯೇ ಕುತೋ ರತಿಃ. ಆತ್ಮಾನಂದದಿಂದ ತೃಪ್ತನಾದ ಯೋಗಿಗೆ ಶಬ್ದ ಸ್ಪರ್ಶಾದಿ ವಿಷಯ ಸುಖದಲ್ಲಿ ಇಚ್ಛೆ ಹೇಗೆ ಉಂಟಾದೀತು, ಗಂಗಾಜಲದಿಂದ ತೃಪ್ತನಾದ ಮನುಷ್ಯನಿಗೆ ಬಾವಿಯ ನೀರಿನಲ್ಲಿ ಪ್ರೀತಿ ಉಂಟಾದೀತೆ. ಯಸ್ಮಿನ್ ಪ್ರಾಪ್ತ ಕಲ್ಲೋಲೆ ಸುಖ ಸಿಂಧೌ ನಿಮಜ್ಜತಿ ಸಾಮರಸ್ಮನ್ ಮಹಾಯೋಗಿ ತಸ್ಯ ಸೀಮಾ ಕುತೋ ಭವೇತ್. ಕಲ್ಲೋಲಗಳಿಲ್ಲದ ರಾಗದ್ವೇಷಗಳೆಂಬ ತೆರೆಗಳಿಲ್ಲದಿರುವ ತನ್ನ ನಿಜಾನಂದವೆಂಬ ಸುಖಸಾಗರದಲ್ಲಿ ಸಾಮರಸ್ಯ ಭಾವದಿಂದ ಮುಳುಗಿದ ಮಹಾಯೋಗಿಗೆ ಸೀಮೆ ಎಂಬುದೇ ಇರುವುದಿಲ್ಲ, ಅವನು ನಿಸ್ಸೀಮನಾಗಿರುತ್ತಾನೆ. ಗುರು ಪ್ರಸಾದ ಚಂದ್ರೇಣ ನಿಷ್ಕಲಂಕೇನ ಚಾರುಣ ಯನ್ಮನಃ ಕುಮುದಂ ನಿತ್ಯಂ ಬೋಧಿತಂ ತಸ್ಯ ಕೋ ಭ್ರಮಃ ಇತಿ ಶಿಕ್ಷಾಪಾದೋದಕ ಸ್ಥಳಂ. ನಿಷ್ಕಲಂಕನೂ ಸುಂದರನೂ ಆದ ಗುರುಪ್ರಸಾದವೆಂಬ ಚಂದ್ರನಿಂದ ಯಾರ ಮನಸ್ಸೆಂಬ ಕುಮುದವು ನಿತ್ಯವೂ ವಿಕಸಿತವಾಗುತ್ತದೆಯೋ ಅಂತಹ ಯೋಗಿಗೆ ಯಾವ ಭ್ರಮೆಯುಂಟಾಗಬಲ್ಲದು. ಇಲ್ಲಿಗೆ ಶಿಕ್ಷಾ ಪಾದೋದಕ ಸ್ಥಳವು ಮುಗಿಯಿತು. ಅತ ಜ್ಞಾನಪಾದೋದಕ ಸ್ಥಳಂ ತದೈಕ್ಯ ಸಂಪದಾನಂದ ಜ್ಞಾನಂ ಜ್ಞಾನ ಗುರುನ್ನತಃ ತತ್ಸಾಮರಸ್ಯಂ ಶಿಷ್ಯಸ್ಯ ಜ್ಞಾನೋಪಾದೋದಕಂ ವಿದುಃ.
ಈಗ ಜ್ಞಾನಪಾದೋದಕ ಸ್ಥಳವು ಪರಾತ್ಪರ ವಸ್ತುವಿನಿಂದ ಆನಂದ ಸ್ವರೂಪವನ್ನು ತನ್ನ ಅಪರೋಕ್ಷ ಜ್ಞಾನದಿಂದ ಪಡೆದುಕೊಂಡವನೇ ಜ್ಞಾನ ಗುರುವೆಂದು ಕರೆಯಲ್ಪಡುತ್ತಾನೆ. ಆ ಗುರುವಿನ ಜ್ಞಾನವನ್ನು ಪಡೆದ ಶಿಷ್ಯನು ಜ್ಞಾನದಲ್ಲಿ ಗುರುವಿನೊಂದಿಗೆ ಸಾಮರಸ್ಯ ಸ್ಥಿತಿಯಲ್ಲಿದ್ದಾಗ ಅದು ಜ್ಞಾನಪಾದೋದಕವೆಂದು ಕರೆಸಿಕೊಳ್ಳುತ್ತದೆ. ಅವಿದ್ಯಾರಾಹು ನಿರ್ಮುಕ್ತೋ ಜ್ಞಾನಚಂದ್ರ ಸುನಿರ್ಮಲಃ ಪ್ರಕಾಶತೆ ಪರಾಕಾಶೆ ಪರಾನಂದ ಮಹಾದ್ಯುತಿಃ. ಶಿವಾದ್ವೈತ ಜ್ಞಾನವೆಂಬ ಚಂದ್ರನು ಅವಿದ್ಯೆ ಎಂಬ ರಾಹುವಿನ ಗ್ರಹಣದಿಂದ ಮುಕ್ತನಾದಾಗ ನಿರ್ಮಲವಾಗಿ ಪರಮಾನಂದವೆಂಬ ಕಾಂತಿಯುಳ್ಳವನಾಗಿ ಉತ್ಕೃಷ್ಟವಾದ ಹೃದಯಾಕಾಶದಲ್ಲಿ ಪ್ರಕಾಶಿಸುತ್ತಿರುತ್ತಾನೆ. ಶಿವಾರ್ಪಣಮಸ್ತು. ಧನ್ಯವಾದಗಳಮ್ಮ. ಧನ್ಯವಾದಗಳು. ಧನ್ಯವಾದಗಳು. ಓದ್ರಿ. ಜಯ ಶೀಲಕರೇ. ಸುಧಾಕರಃ ಆನಂದ ಜಲಧೇ ರುದ್ಧಿಂ ಅನುಪಶ್ಯನ್ ವಿಭಾಸತೆ. ಅಜ್ಞಾನವೆಂಬ ಮೋಡದ ಮುಸುಕಿನಿಂದ ಮುಕ್ತನಾಗಿ ನಿಜಾನಂದವೆಂಬ ಸಮುದ್ರದ ವೃದ್ಧಿಯನ್ನು ಮಾಡುತ್ತಾ ಪ್ರಕಾಶಿಸುವನು. ಜ್ಞಾನ ಚಂದ್ರೋದಯೇ ಜಾತೆ ದುಸ್ತಮೋಹಾದ ಮೋಭರಾಹ ಪಶ್ಯಂತಿ ಪರಮಾಂ ಕಾಷ್ಠಂ ಯೋಗಿನ ಸುಖರೂಪಿಣಿಂ. ಜ್ಞಾನವೆಂಬ ಚಂದ್ರನು ಉದಯವಾಗಲು ಅಜ್ಞಾನವೆಂಬ ಕತ್ತಲೆಯು ಹರಿದು ಹೋಗಲು ಜ್ಞಾನ ಪಾದೋದಕ ಯೋಗಿಗಳು ಪರಮಾನಂದ ರೂಪವಾದ ಸ್ವಸ್ವರೂಪವನ್ನು ನೋಡುವರು, ಅನುಭವಿಸುವರು. ಮಾಯಾರಜನ್ಯ ವೀರಮೇ ಬೋಧ ಸೂರ್ಯ ಪ್ರಕಾಶಿತೆ ನಿರಸ್ತ ಸರ್ವ ವ್ಯಾಪಾರ ಚಿತ್ರಂ ಸೋಪಿತಿ ಸಂಯಮಿ. ಮಾಯ ಎಂಬ ಕತ್ತಲು ಇಲ್ಲವಾಗಿ ಶಿವಾದ್ವೈತ ಜ್ಞಾನವೆಂಬ ಸೂರ್ಯನು ಉದಯವಾಗಿ ಪ್ರಕಾಶಿಸುತ್ತಿರಲು ಸಂಯಮಿಯಾದ ಯೋಗಿಯು ತನ್ನ ಎಲ್ಲ ಬಾಹ್ಯ ವ್ಯವಹಾರಗಳನ್ನು ಬಿಟ್ಟು ನಿದ್ರಿಸುವನು. ಇದೇನು ಆಶ್ಚರ್ಯ! ಅನಾದ್ಯ ವಿದ್ಯ ವಿಚ್ಚಿತ್ತಿ ವೇಲಾಯಾಂ ಪರಯೋಗಿನಾಃ ಪ್ರಕಾಶತೆ ಪರಾನಂದಃ ಪ್ರಪಂಚೇನ ವಿನಾಕೃತಃ. ಅನಾದಿಯಾದ ಅವಿದ್ಯೆಯು ಕಳೆದು ಹೋದಾಗಲೇ ಈ ಪರಯೋಗಿಗೆ ಪ್ರಪಂಚವಿಲ್ಲದ ಆ ಸ್ಥಿತಿಯಲ್ಲಿ ಪರಾನಂದವೇ ಪ್ರಕಾಶಿಸುವುದು. ನಿತ್ಯಾನಂದೆ ನಿಜಾಕಾರೆ ವಿಮಲೆ ಪರತೇಜಿಸಿ ವಿಲೀನ ಚೇತಸಾಂ ಪುಂಸಾಂ ಕುತೋ ವಿಶ್ವ ವಿಕಲ್ಪನಾ. ನಿತ್ಯಾನಂದ ಸ್ವರೂಪವೂ ಮತ್ತು ನಿಜ ಸ್ವರೂಪವೂ ಆಗಿರುವ ನಿರ್ಮಲವಾದ ಪರಶಿವ ಬ್ರಹ್ಮ ತೇಜಸ್ಸಿನಲ್ಲಿ ಮುಳುಗಿದ ಚಿತ್ತವುಳ್ಳ ಜನರಿಗೆ ವಿಶ್ವದ ಕಲ್ಪನೆಯು ಎಲ್ಲಿಂದ ಉಂಟಾದೀತು? ಕುತೋ ಬ್ರಹ್ಮ ಕುತೋ ವಿಷ್ಣು ಕುತೋ ರುದ್ರ ಕುತೋ ರವಿಃ ಸಾಕ್ಷಾತ್ಕೃತ ಪರಾನಂದ ಜ್ಯೋತಿಷ ಸಾಮ್ಯ ಕಲ್ಪನಾ. ಪರಮಾನಂದ ಸ್ವರೂಪವೂ ಮತ್ತು ಜ್ಯೋತಿ ರೂಪವೂ ಆದ ಪರಬ್ರಹ್ಮ ತತ್ವವನ್ನು ಅಪರೋಕ್ಷವಾಗಿ ಸಾಕ್ಷಾತ್ಕರಿಸಿಕೊಂಡ ಈ ಯೋಗಿಗೆ ಬ್ರಹ್ಮನೇ ಆಗಲಿ, ವಿಷ್ಣುವೇ ಆಗಲಿ, ರುದ್ರನೇ ಆಗಲಿ ಅಥವಾ ಸೂರ್ಯನೇ ಆಗಲಿ ಇವರಾರು ಸಮಾನರಾಗರು. ಅಪರೋಕ್ಷ ಪರಾನಂದ ವಿಲಾಸಸ್ಯ ಮಹಾತ್ಮನಃ ಬ್ರಹ್ಮ ವಿಷ್ಣುವಾದಯೋ ದೇವ ವಿಶೇಷ ಸುಖ ಬಿಂದುವಃ. ಅಪರೋಕ್ಷವಾದ ಪರಾನಂದದಲ್ಲಿ ವಿಹರಿಸುತ್ತಿರುವ ಈ ಜ್ಞಾನ ಪಾದೋದಕ ಸಂಪನ್ನನಾದ ಈ ಮಹಾತ್ಮನ ಮುಂದೆ ಬ್ರಹ್ಮ ವಿಷ್ಣು ಮೊದಲಾದ ಎಲ್ಲಾ ದೇವತೆಗಳು ಸಣ್ಣ ಸಣ್ಣ ಸುಖ ಬಿಂದುಗಳಿದ್ದಂತೆ. ಯನ್ಮಾತ್ರ ಸಹಿತಂ ಲೋಕೆ ವಾಂಛಿತಂ ವಿಷಯಂ ನರಃ ಪ್ರಮೇಯಾಮಾನಂದಂ ಪರಮಂ ಕೋ ನ ವಾಂಛಿತೆ ಇತಿ ಜ್ಞಾನಪಾದೋದಕ ಸ್ಥಳಂ. ಈ ಲೋಕದಲ್ಲಿ ಎಲ್ಲ ಜನರು ಆ ಬ್ರಹ್ಮಾನಂದದ ಕಿಂಚಿತ್ ಭಾಗದಿಂದ ಕೂಡಿದ ವಿಷಯಗಳನ್ನೇ ಅಪೇಕ್ಷಿಸುತ್ತಾರೆ.
ಅಂದಾಗ ಆ ಅಪ್ರಮೇಯವಾದ ಪರಮಾನಂದವನ್ನು ಯಾರು ತಾನೇ ಅಪೇಕ್ಷಿಸಲಿಕ್ಕಿಲ್ಲ. ಇಲ್ಲಿಗೆ ಜ್ಞಾನ ಪಾದೋದಕ ಸ್ಥಳವು ಮುಗಿಯಿತು. ಅತ ಕ್ರಿಯಾ ನಿಸ್ಪತ್ತೇ ಸ್ಥಳಂ ಪರಕಾಯೇ ಕ್ರಿಯಾಪತ್ತಿ ಕಲ್ಪತ್ತೇವ ಪ್ರಕಾಶತೆ ರಜ್ಜೌ ಭುಜಂಗವತ್ ಯಸ್ಮಾತ್ ಕ್ರಿಯಾ ನಿಸ್ಪತ್ತಿ ಮಾನಯಾಮ್. ಪರಬ್ರಹ್ಮ ಸ್ಥಿತಿಯಲ್ಲಿರುವ ಪರಕಾಯನಾದ ಈ ಯೋಗಿಯು ಮಾಡುವ ಕ್ರಿಯೆಯು ಹಗ್ಗದಲ್ಲಿಯ ಹಾವಿನಂತೆ ಕಲ್ಪಿತವಾಗಿಯೇ ತೋರುತ್ತದೆ. ಇಂತಹ ಕಲ್ಪಿತ ಕ್ರಿಯೆಯುಳ್ಳವನೇ ಕ್ರಿಯಾ ನಿಷ್ಪತ್ತಿಮಾನ್ ಎಂದು ಕರೆಸಿಕೊಳ್ಳುತ್ತಾನೆ. ಜ್ಞಾನಿನಾನಾಂ ಯಾನಿ ಕರ್ಮಾಣಿ ತಾನಿ ನೋ ಜಗನ್ಹೇತವಃ ಅಗ್ನಿದಗ್ಧಾನಿ ಬೀಜಾನಿ ಯತಾನಾಂ ಕುರು ಕಾರಣಂ. ಅಗ್ನಿದಗ್ಧವಾದ ಬೀಜಗಳು ಹೇಗೆ ಮೊಳಕೆಯೊಡೆಯಲು ಕಾರಣವಾಗುವುದಿಲ್ಲವೋ ಹಾಗೆ ಈ ಶಿವಾದ್ವೈತ ಜ್ಞಾನಿಯು ಮಾಡುವ ಕರ್ಮಗಳು ಅವನ ಪುನರ್ಜನ್ಮಕ್ಕೆ ಕಾರಣವಾಗುವುದಿಲ್ಲ. ಕರ್ಮಣ ಕಿಂ ಕೃತೇನಾಪಿ ಜ್ಞಾನಿನೋ ನಿರಹಂಕೃತೆ ವಿಕ್ರಿಯಾ ಪ್ರತಿಬಿಂಬಸ್ಥ ಕಿಂ ಕರೋತಿ ಹಿಮದ್ಯುತೆ. ಪ್ರತಿಬಿಂಬದಲ್ಲಿ ಉಂಟಾಗುವ ವಿಕಾರಗಳು ಬಿಂಬರೂಪವನಾದ ಚಂದ್ರನಲ್ಲಿ ತೋರುತ್ತಿರುವಂತೆ ಮೂಲಹಂಕಾರ ರಹಿತನಾದ ಈ ಕ್ರಿಯಾ ನಿಷ್ಪತ್ತಿ ಸ್ಥಳದ ಜ್ಞಾನಿಯಿಂದ ಆಚರಿಸಲ್ಪಟ್ಟ ಕರ್ಮಗಳು ಅವನಿಗೆ ಯಾವ ಫಲಗಳನ್ನೂ ಕೊಡುವುದಿಲ್ಲ. ಚಂದ್ರಸ್ಯ ಮೇಘ ಸಂಬಂಧಾತ್ ಯಥಾ ಗಮನ ಕಲ್ಪನಾ ತಥಾ ದೇಹಸ್ಯ ಸಂಬಂಧಾತ್ ಆರೋಪ್ಯಾತ್ ಸ್ಯಾತ್ ಕ್ರಿಯಾತ್ಮನಃ. ಆಕಾಶದಲ್ಲಿಯ ಮೇಘಗಳು ಚಲಿಸುವುದರಿಂದ ಚಂದ್ರನಲ್ಲಿ ಹೇಗೆ ಚಲಿಸುವಿಕೆಯು ಕಲ್ಪಿಸಲ್ಪಡುತ್ತದೆಯೋ ಅದರಂತೆ ಈ ಕ್ರಿಯಾ ನಿಷ್ಪತ್ತಿ ಸ್ಥಳದ ಯೋಗಿಯ ಎಲ್ಲಾ ಕ್ರಿಯೆಗಳ ದೇಹ ಸಂಬಂಧದಿಂದ ಅವನಲ್ಲಿ ರೂಪಿಸಲ್ಪಡುತ್ತವೆ. ಜ್ಞಾನಿ ಕರ್ಮ ನಿರೂಢೋಪಿ ಲಿಪ್ಯತೆ ನ ಕ್ರಿಯಾ ಫಲೈಃ ಕೃತಾದಿನಾ ಯಥಾ ಜಿಹ್ವಾ ಭೋಕ್ತ್ರಿ ಚಾಪಿ ನ ಲಿಪ್ಯತೆ. ನ್ಯಾಲಿಗೆಯು ಪದಾರ್ಥಗಳನ್ನು ಭುಂಜಿಸುತ್ತಿದ್ದರೂ ಘೃತಾದಿಗಳಿಂದ ಅಂದ್ರೆ ತುಪ್ಪ ಮೊದಲಾದ ಜಿಡ್ಡು ಪದಾರ್ಥಗಳಿಂದ ಹೇಗೆ ಲಿಪ್ತವಾಗುವುದಿಲ್ಲವೋ ಅದರಂತೆ ಕ್ರಿಯಾ ನಿಷ್ಪತ್ತಿ ಸ್ಥಳದ ಜ್ಞಾನಿಯು ಕರ್ಮಗಳನ್ನು ಆಚರಿಸಿದರೂ ಅವುಗಳ ಫಲಗಳಿಂದ ಅವನು ಲಿಪ್ತನಾಗುವುದಿಲ್ಲ. ನಿರಸ್ತೋಪಾಧಿ ಸಂಬಂಧೆ ಜೀವೇ ಯಾ ಕ್ರಿಯಾ ಸ್ಥಿತಿಃ ಸಾ ಸಾ ಪ್ರತೀತಿ ಮಾತ್ರೇಣ ನಿಷ್ಫಲಾ ಚಾತ್ರ ಲೀಯತೆ. ಮೂಲಾಹಂಕಾರ ರೂಪವಾದ ಉಪಾಧಿಯ ಸಂಬಂಧವಿಲ್ಲದ ಜೀವಿಯು ಅಂದ್ರೆ ಯೋಗಿಯು ಯಾವ ಕ್ರಿಯೆಗಳಿರುತ್ತವೆಯೋ ಅವುಗಳೆಲ್ಲವೂ ಪ್ರತೀತಿ ಮಾತ್ರವಾಗಿದ್ದು ತೋರಿಕೆಯಾಗಿದ್ದು ನಿಷ್ಫಲಗಳಾಗಿ ಅವನಲ್ಲಿಯೇ ಲಯಗೊಳ್ಳುತ್ತವೆ. ಗಚ್ಚನ್ ತಿಷ್ಠನ್ ಸ್ವಪನ್ ವಾಪಿ ನ ನಿಷ್ಕರ್ಮಾಸ್ತಿ ಕಶ್ಚನ ಸ್ವಭಾವೋ ದೇಹಿನಾಂ ಕರ್ಮ ಜ್ಞಾನಿನಾಂ ತತ್ತು ನಿಷ್ಫಲಂ. ದೇಹಿಗಳಿಗೆ ಅಂದ್ರೆ ಜೀವಿಗಳಿಗೆ ಹೋಗುವ, ನಿಲ್ಲುವ ಮತ್ತು ನಿದ್ರಿಸುವ ಮುಂತಾದ ಕರ್ಮಗಳು ಸ್ವಾಭಾವಿಕವಾದವುಗಳು. ಈ ಲೋಕದಲ್ಲಿ ಯಾರೊಬ್ಬರೂ ನಿಷ್ಕರ್ಮಿಗಳಾಗಿರಲು ಸಾಧ್ಯವೇ ಇಲ್ಲ. ಜ್ಞಾನಿಗಳು ಮಾಡಿದ ಕರ್ಮಗಳು ಮಾತ್ರ ಅವರಿಗೆ ಯಾವ ಫಲಗಳನ್ನು ಕೊಡದೆ ನಿಷ್ಫಲಗಳಾಗುತ್ತವೆ. ಪರಿಪೂರ್ಣ ಮಹಾನಂದ ಭಾವಿನ ಶುದ್ಧ ಚೇತಸಃ ನ ಭವೇತ್ ಕರ್ಮ ಕಾರ್ಪಣ್ಯಂ ನಾನಾ ಭೋಗ ಫಲಪ್ರದಂ ಇತಿ ಕ್ರಿಯಾ ನಿಷ್ಪತ್ತಿ ಸ್ಥಳಂ. ಶುದ್ಧ ಚೇತನವಾದ ಶುದ್ಧಾಂತಕರಣವುಳ್ಳ ಮತ್ತು ಪರಿಪೂರ್ಣವಾದ ಮಹಾನಂದವನ್ನು ಅನುಭವಿಸುತ್ತಿರುವ ಈ ಕ್ರಿಯಾ ನಿಷ್ಪತ್ತಿ ಸ್ಥಳದ ಯೋಗಿಗೆ ನಾನಾ ವಿಧ ಭೋಗ ಫಲಗಳನ್ನು ಕೊಡುವ ಕರ್ಮ ಕಾರ್ಪಣ್ಯವು ಅಂದ್ರೆ ಕರ್ಮಗಳ ಪೀಡೆಯು ಉಂಟಾಗುವುದಿಲ್ಲ. ಇಲ್ಲಿಗೆ ಕ್ರಿಯಾ ನಿಷ್ಪತ್ತಿ ಸ್ಥಳವು ಮುಗಿಯಿತು. ಅಥ ಭಾವ ನಿಷ್ಪತ್ತಿ ಸ್ಥಳಂ ಭಾವ ಪ್ರತೀಯಮಾನೋಪಿ ಪರಕಾಯೇತು ಕಲ್ಪಿತಃ ಶುಕ್ತೌ ರಜತವದ್ ಯಸ್ಮಾತ್ ಭಾವ ನಿಷ್ಪತ್ತಿ ಮಾನಯಂ.
ಪರಬ್ರಹ್ಮ ಕಾಯನಾದ ಯೋಗಿಯಲ್ಲಿ ಭಾವವು ತೋರುತ್ತಿದ್ದರೂ ಸಹ, ಅಂದ್ರೆ ಕ್ರಿಯಾ ಸಂಬಂಧವಾದ ಭಾವರೂಪ ಮನೋವೃತ್ತಿಯು ತೋರುತ್ತಿದ್ದರೂ ಸಹ ಕಪ್ಪೆ ಚಿಪ್ಪಿನಲ್ಲಿ ತೋರುವ ಬೆಳ್ಳಿಯಂತೆ ಕಲ್ಪವಾಗಿರುತ್ತದೆ. ಆದ್ದರಿಂದಲೇ ಅವನಿಗೆ ಭಾವ ನಿಷ್ಪತ್ತಿಮಾನ ಎಂದು ಕರೆಯುತ್ತಾರೆ. ಭಾವೇನ ನಾಸ್ತಿ ಸಂಬಂಧಃ ಕೇವಲ ಜ್ಞಾನ ಯೋಗಿನಃ ತಥಾಪಿ ಭಾವಂ ಕುರ್ವೀತ ಶಿವೇ ಸಂಸಾರ ಮೋಚಕೆ. ಕೇವಲ ಶಿವಜ್ಞಾನಿಯಾದ ಯೋಗಿಗೆ ಭಾವದೊಂದಿಗೆ ಯಾವ ಸಂಬಂಧವೂ ಇರುವುದಿಲ್ಲ. ಆದರೂ ಸಹ ಸಂಸಾರದಿಂದ ಬಿಡುಗಡೆಯನ್ನುಂಟು ಮಾಡುವ ಶಿವನು ವಿಷಯಕವಾದ ಭಾವವನ್ನೇ ಮಾಡಲೇಬೇಕು. ಪರಿಪೂರ್ಣ ಪ್ರಬೋಧೇಪಿ ಭಾವಂ ಶಂಭೋ ನ ವರ್ಜಯೇತ್ ಭಾವೋ ಹಿ ನಿಹಿತಸ್ತಸ್ಮಿನ್ ಭವಸಾಗರ ತಾರಕಃ. ಪರಿಪೂರ್ಣವಾದ ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡ ನಂತರವೇ ಸಹ ಆ ಯೋಗಿಯು ಶಂಭುವಿನಲ್ಲಿ ತನ್ನ ಭಾವನೆಯನ್ನು, ಅಂದ್ರೆ ಭಾವನೆಯನ್ನು ಅದೆಂದಿಗೂ ಬಿಡಕೂಡದು. ಏಕೆಂದರೆ ಶಿವನಲ್ಲಿ ಇರಿಸಿದ ಆ ಭಾವವು ನಿಶ್ಚಯವಾಗಿ ಭವಸಾಗರ ತಾರಕವಾಗಿರುತ್ತದೆ. ನಿವರ್ತ್ಯ ಜನ್ಮಜಂ ದುಃಖಂ ಭಾವಶೈವೋ ನಿವರ್ತತೆ ಯಥಾ ಕಾಷ್ಠಾಧಿಕಂ ದಗ್ಧ್ವಾ ಸ್ವಯಂ ಶಾಮ್ಯತಿ ಪಾವಕಃ. ಅಗ್ನಿಯು ಕಾಷ್ಟಾದಿಗಳನ್ನು, ಅಂದ್ರೆ ಕಟ್ಟಿಗೆ ಮುಂತಾದ ಪದಾರ್ಥಗಳನ್ನು ಸುಟ್ಟ ಬಳಿಕ ತಾನೇ ಹೇಗೆ ಶಾಂತವಾಗುತ್ತದೆಯೋ ಅದರಂತೆ ಈ ಭಾವ ನಿಷ್ಪತ್ತಿ ಸ್ಥಳದ ಯೋಗಿಯು ಮನಸ್ಸಿನಲ್ಲೇ ಉಂಟಾದ ಶಿವೋಹಂ ಭಾವನೆಯೂ ಸಹ ಜನ್ಮ ಸಂಬಂಧಿಯಾದ ದುಃಖವನ್ನು ದೂರ ಮಾಡಿ ತಾನೇ ಅಡಗಿ ಹೋಗುತ್ತದೆ. ಶಿವಾರ್ಪಣಮಸ್ತು. ತದ್ಭಾವೈ ಕಿಂ ಪ್ರಯೋಜನಂ ಸಿದ್ಧೇ ಸಾಧ್ಯೇ ಚಿರೇಣಾಪಿ ಸಾಧನೈ ಕಿಂ ಪ್ರಯೋಜನಂ. ಹೀಗೆ ದುಃಖವನ್ನು ದೂರ ಮಾಡಿ ಶಿವಾನಂದವನ್ನು ಪ್ರಕಾಶಗೊಳಿಸಿದ ಮೇಲೆ ಆ ಭಾವನೆಯಿಂದ, ಅಂದರೆ ಶಿವೋಹಂ ಭಾವನೆಯಿಂದ ಏನು ಪ್ರಯೋಜನ? ಬಹುಕಾಲದಿಂದಲೂ ಇದ್ದ ಸಾಧ್ಯವು ಸಿದ್ಧವಾದ ಮೇಲೆ ಸಾಧನೆಗಳಿಂದ ಏನು ಪ್ರಯೋಜನ? ಶಿವೋಹಂ ಭಾವನೆಯೇ ಸಾಧನ, ಶಿವನಾಗುವುದೇ ಸಿದ್ಧಿ. ಏಕೀಕೃತೆ ಶಿವೇ ಭಾವೇ ಜ್ಞಾನೇನ ಸಹ ಸಂಯಮೀ ವಿಸ್ಮಿತಾತ್ಮ ಸಮಾವೇಶಃ ಶಿವಭಾವೇ ವಿಭಾಸತೆ. ಸಂಯಮಿಯಾದ ಯೋಗಿಯು ಜ್ಞಾನದಿಂದ, ಶಿವನ ಪರಿಚಯಾತ್ಮಕ ಪರೋಕ್ಷ ಜ್ಞಾನದಿಂದ ಕೂಡಿದ ತನ್ನ ಭಾವನೆಯನ್ನು ಶಿವನಲ್ಲಿ ಏಕೀಕರಿಸಲಾಗಿ ಆಶ್ಚರ್ಯಕರವಾದ ಆತ್ಮ ಸಮಾವೇಶವಾಗುವುದು, ಅಂದರೆ ಸ್ವಸ್ವರೂಪ ಅನುಭೂತಿಯಾಗುವುದು. ಆ ಸ್ಥಿತಿಯಲ್ಲಿನ ಯೋಗಿಯು ಶಿವಭಾವದಲ್ಲಿಯೇ ಪ್ರಕಾಶಿಸುತ್ತಿರುತ್ತಾನೆ. ನ ಭಾವೇನ ವಿನಾ ಜ್ಞಾನಂ ನ ಭಾವೋ ಜ್ಞಾನಮಂತರಾ ಮೋಕ್ಷಾಯ ಕಾರಣಂ ಪ್ರೋಕ್ತಂ ತಸ್ಮಾದುಭಯಮಾಶ್ರಯೇತ್ ಇತಿ ಭಾವ ನಿಷ್ಪತ್ತಿ ಸ್ಥಳಂ. ಭಾವವಿಲ್ಲದೆ ಜ್ಞಾನ ಉಂಟಾಗುವುದಿಲ್ಲ, ಜ್ಞಾನದ ಹೊರತಾಗಿ ಭಾವವು ಇರಲಾರದು. ಆದ್ದರಿಂದ ಭಾವ ಜ್ಞಾನಗಳೆರಡೂ ಮೋಕ್ಷಕ್ಕೆ ಕಾರಣವೆಂದು ಹೇಳಲ್ಪಟ್ಟಿದೆ. ಅಂತೆಯೇ ಸಾಧಕನು ಭಾವ ಜ್ಞಾನಗಳೆರಡನ್ನೂ ಆಶ್ರಯಿಸಬೇಕು. ಇಲ್ಲಿಗೆ ಜ್ಞಾನ ನಿಷ್ಪತ್ತಿ ಸ್ಥಳವು ಮುಗಿಯಿತು. ಅಥ ಜ್ಞಾನ ನಿಷ್ಪತ್ತಿ ಸ್ಥಳಂ ಜ್ಞಾನಸ್ಯ ವ್ಯವಹಾರೇಪಿ ಜ್ಞೇಯಾಭಾವಾತ್ ಸ್ವಭಾವತಃ ಸ್ವಪ್ನವಜ್ಞಾನ ನಿಷ್ಪತ್ತ್ಯಾ ಜ್ಞಾನ ನಿಷ್ಪನ್ನ ಇತ್ಯಸೌ. ಭಾವ ನಿಷ್ಪತ್ತಿ ಸ್ಥಳದ ಯೋಗಿಯಲ್ಲಿ ಜ್ಞಾನದ ವ್ಯವಹಾರವಾಗುತ್ತಿದ್ದರೂ ಸಹ ಅಲ್ಲಿ ಸ್ವಸ್ವರೂಪದ ಹೊರತಾಗಿ ಬೇರೆ ಯಾವುದೇ ಜ್ಞೇಯ ಪದಾರ್ಥಗಳು ಇಲ್ಲದಿರುವುದರಿಂದ ಅವನ ಆ ಜ್ಞಾನವು ಸ್ವಪ್ನ ಜ್ಞಾನದಂತೆ ಇರುತ್ತದೆ. ಇಂತಹ ಜ್ಞಾನ ಉಳ್ಳವನೇ ಜ್ಞಾನ ನಿಷ್ಪನ್ನನೆಂದು ಕರೆಸಿಕೊಳ್ಳುವನು. ಜಾಗೃತದಲ್ಲಾಗುವ ಈ ಯೋಗಿಯ ಜ್ಞಾನ ವ್ಯವಹಾರಗಳು ಸ್ವಪ್ನ ಜ್ಞಾನದಂತೆ ಅಸ್ಥಿರವೆಂಬುದಾಗಿ ತಿಳಿದುಕೊಳ್ಳಬೇಕು. ಸ್ವಪ್ನ ಜಾತಂ ಯಥಾ ಜ್ಞಾನಂ ಸಹ ಸ್ವಾರ್ಥೈರ್ನಿವರ್ತತೆ
ತಥಾತ್ಮನಿ ಪ್ರಕಾಶೇ ತು ಜ್ಞಾನಂ ಜ್ಞೇಯಂ ನಿವರ್ತತೆ. ಸ್ವಪ್ನದಲ್ಲಿ ಹುಟ್ಟಿದ ಜ್ಞಾನವು ಎಚ್ಚರವಾದೊಡನೆ ತನ್ನ ಎಲ್ಲ ವಿಷಯಗಳೊಡನೆ ಹೇಗೆ ಇಲ್ಲವಾಗುವುದೋ ಅದರಂತೆ ಸ್ವಸ್ವರೂಪದ ಪ್ರಕಾಶವಾಗಲು ಜಾಗೃತಾವಸ್ಥೆಯ ಜ್ಞಾನ ಮತ್ತು ಜ್ಞೇಯಗಳೆರಡೂ ಇಲ್ಲವಾಗುವವು. ಪರಿಪೂರ್ಣೆ ಮಹಾನಂದೇ ಪರಮಾಕಾಶ ಕಲ್ಪ ಪರಮಾಕಾಶ ಲಕ್ಷಣೆ ಶಿವೇ ವಿಲೀನ ಚಿತ್ತಸ್ಯ ಕುತೋ ಜ್ಞೇಯಾಂತರೇ ಕಥಾ. ಪರಿಪೂರ್ಣನು ಮಹಾನಂದ ಸ್ವರೂಪನೂ ಆದ ಪರಮಾಕಾಶ ರೂಪವಾದ ಪರಶಿವನಲ್ಲಿ ಚಿತ್ತವೃತ್ತಿಯು ಅಡಗಿ ಹೋಗಲು ಆ ಯೋಗಿಗೆ ಬೇರೊಂದು ಜ್ಞೇಯ ವಿಷಯದ ವ್ಯವಹಾರವು ಎಲ್ಲಿಂದ ಆದೀತು? ಅಖಂಡಾನಂದ ಸಂವಿತ್ತಿ ಸ್ವರೂಪಂ ಬ್ರಹ್ಮ ಕೇವಲಂ ಮಿಥ್ಯಾ ತದನ್ಯದಿತ್ಯೇಷಾ ಸ್ಥಿತಿರ್ಜ್ಞಾನಮಿಹೋಚ್ಯತೆ. ಅಖಂಡವು ಚಿದಾನಂದ ಸ್ವರೂಪವೂ ಆದ ಬ್ರಹ್ಮ ಒಂದೇ ಸತ್ಯವಾದುದು, ಅದಕ್ಕಿಂತಲೂ ಭಿನ್ನವಾದುದೆಲ್ಲವೂ ಮಿಥ್ಯ ರೂಪವಾದುದು ಎಂಬ ಅರಿವಿನ ಸ್ಥಿತಿಯೇ ಜ್ಞಾನವೆಂಬುದಾಗಿ ಹೇಳಲ್ಪಡುತ್ತದೆ. ಸತ್ತಾತ್ಮನಾನುರುಕ್ತಂ ಯದ್ ಘಟಾದಿಷು ಪರಂ ಹಿ ತತ್ ವ್ಯಾವರ್ತಮಾನಮಿತ್ಯೇತಿ ಸ್ಥಿತಿರ್ಜ್ಞಾನಮಿಹೋಚ್ಯತೆ. ಘಟಪಟಾದಿ ವಸ್ತುಗಳಲ್ಲಿ ಯಾವುದು ಸದ್ರೂಪದಿಂದ ಓತಪ್ರೇತವಾಗಿರುವುದೋ ಅದುವೇ ಪರಬ್ರಹ್ಮವು, ಅದುವೇ ಸತ್ಯವಾದದ್ದು. ಆದರೆ ವ್ಯಾವರ್ತನಗೊಳ್ಳುತ್ತಿರುವ ಅಂದರೆ ಒಂದಕ್ಕೊಂದು ಭಿನ್ನವಾಗಿ ತೋರುತ್ತಿರುವ ಘಟಪಟಾದಿಗಳ ನಾಮರೂಪಾದಿಗಳು ಮಿಥ್ಯೆ ಎಂಬ ತಿಳುವಳಿಕೆಯೇ ಜ್ಞಾನವಾಗಿದೆ. ಅಕಾರಣಮಕಾರ್ಯಂ ಯತ್ ಅಶೇಷೋಪಾದಿವರ್ಜಿತಂ ತದ್ಬ್ರಹ್ಮ ತದಹಂ ಚೇತಿ ನಿಷ್ಠಾ ಜ್ಞಾನಮುದೀರ್ಯತೆ. ಪರಬ್ರಹ್ಮವು ಕಾರಣವೂ ಅಲ್ಲ ಮತ್ತು ಅದು ಕಾರ್ಯವೂ ಅಲ್ಲ, ಹಾಗೂ ಅದು ಎಲ್ಲ ಉಪಾಧಿಗಳಿಂದ ಮುಕ್ತವಾಗಿರುತ್ತದೆ. ಅಂತಹ ಪರಬ್ರಹ್ಮವೇ ನಾನು ಎಂಬ ದೃಢವಾದ ತಿಳುವಳಿಕೆಯೇ ಜ್ಞಾನವೆಂದು ಕರೆಯಲ್ಪಡುತ್ತದೆ. ಜ್ಞಾತಾಪ್ಯಹಂ ಜ್ಞೇಯಮಿದಂ ಇತಿ ವ್ಯವಹೃತಿ ಕುತಃ ಅಭೇದ ಬ್ರಹ್ಮ ಸಾರಸ್ಯೇ ನಿರಸ್ತಾಖಿಲ ವಸ್ತುನಿ ಇತಿ ಜ್ಞಾನ ನಿಷ್ಪತ್ತಿ ಸ್ಥಳಂ. ತನ್ನಲ್ಲಿ ನಾಮರೂಪಾತ್ಮಕವಾದ ಪ್ರಪಂಚ ಇಲ್ಲದಿರುವ ಆ ಪರಬ್ರಹ್ಮದೊಂದಿಗೆ ಸಾಮರಸ್ಯ ಸ್ಥಿತಿಯನ್ನು ಪಡೆದ ಜ್ಞಾನ ನಿಷ್ಪತ್ತಿ ಸ್ಥಳದ ಯೋಗಿಗೆ ನಾನು ತಿಳಿದುಕೊಳ್ಳುವವನು ಎಂಬ ಜ್ಞಾತೃತ್ವ ವ್ಯವಹಾರವಾಗಲಿ, ಇದು ತಿಳಿಯಲ್ಪಡುತ್ತದೆ ಎಂಬ ಜ್ಞೇಯ ವ್ಯವಹಾರವಾಗಲಿ ಹೇಗೆ ಸಂಭವಿಸಲು ಸಾಧ್ಯ? ಇಲ್ಲಿಗೆ ಜ್ಞಾನ ನಿಷ್ಪತ್ತಿ ಸ್ಥಳವು ಮುಗಿಯಿತು. ಅಥ ಪಿಂಡಾಕಾಶ ಸ್ಥಳಂ ಯಥಾ ಪಿಂಡಸ್ಥ ಆಕಾಶ ಸ್ಥತಾತ್ಮ ಪೂರ್ಣ ಉಚ್ಯತೆ ಏತದರ್ಥ ವಿವಕೋ ಯಃ ಪಿಂಡಾಕಾಶ ಸ್ಥಳಂ ವಿದುಃ. ಪೂರ್ಣವಾದ ಆಕಾಶವು ಹೇಗೆ ಪಿಂಡದಲ್ಲಿ ಇರುತ್ತದೆಯೋ ಅದರಂತೆ ಪಿಂಡದಲ್ಲಿರುವ ಆತ್ಮವೂ ಸಹ ಪೂರ್ಣವಾಗಿರುತ್ತದೆ. ಈ ಪ್ರಕಾರವಾದ ಯಾವ ಅರ್ಥದ ವಿವೇಕವಿರುತ್ತದೆಯೋ ಆ ವಿವೇಕವುಳ್ಳವನೇ ಪಿಂಡಾಕಾಶ ಸ್ಥಳಿ ಎಂದು ಜ್ಞಾನಿಗಳು ತಿಳಿಯುತ್ತಾರೆ. ಘಟೋಪಾದಿರ್ಯಥಾಕಾಶಃ ಪರಿಪೂರ್ಣ ಸ್ವರೂಪತಃ ತಥಾ ಪಿಂಡ ಸ್ಥಿತೋ ಹ್ಯಾತ್ಮ ಪರಿಪೂರ್ಣ ಪ್ರಕಾಶತೆ. ಘಟದ ಉಪಾದಿಯುಳ್ಳ ಆಕಾಶವು ಸ್ವರೂಪತಃ ಹೇಗೆ ಪರಿಪೂರ್ಣವಾಗಿರುತ್ತದೆಯೋ ಅದರಂತೆ ಪಿಂಡದಲ್ಲಿರುವ ಶರೀರದಲ್ಲಿರುವ ಈ ಆತ್ಮವೂ ಸಹ ಪರಿಪೂರ್ಣವಾಗಿಯೇ ಪ್ರಕಾಶಿಸುತ್ತದೆ. ಅಂತಸ್ಥಿತಂ ಪರಾಕಾಶಂ ಶಿವಮದ್ವೈತ ಲಕ್ಷಣಂ ಭಾವಯೇದ್ಯ ಸುಮನಸಾ ಪಿಂಡಾಕಾಶ ಸ ಉಚ್ಯತೆ.
ಚಿದಾಕಾಶ ರೂಪವಾದ ಅದ್ವೈತ ಲಕ್ಷಣವುಳ್ಳ ಆ ಶಿವನನ್ನು ಯಾರು ತನ್ನ ಸುಂದರವಾದ ಮನಸ್ಸಿನಿಂದ ಹೃದಯಾಕಾಶದಲ್ಲಿ ಇರುವಂತಹದನ್ನಾಗಿ ಭಾವಿಸುತ್ತಾನೆಯೋ ಅವನು ಪಿಂಡಾಕಾಶನೆಂದು ಕರೆಯಲ್ಪಡುತ್ತಾನೆ. ಶಿವಾಗಾರಮಿದಂ ಪ್ರೋಕ್ತಂ ಶರೀರಂ ಭೂತದೀಪಿತಂ ಷಟ್ತ್ರಿಂಶತ್ತತ್ವಘಟಿತಂ ಸುಮನಃ ಪದ್ಮಪೀಠಕಂ. ತತ್ವಗಳಿಂದ ನಿರ್ಮಾಣಗೊಂಡ ಹೃದಯ ಕಮಲವೆಂಬ ಗದ್ದುಗೆಯಿಂದ ಕೂಡಿದ ಜ್ಞಾನ ದೀಪದಿಂದ ಬೆಳಗುತ್ತಿರುವ ಈ ಶರೀರವು ಶಿವಾಲಯವೆಂದು ಹೇಳಲ್ಪಟ್ಟಿದೆ. ಪರಾಕಾಶ ಸ್ವರೂಪೇಣ ಪ್ರಕಾಶ ಪರಮೇಶ್ವರಃ ಹೃದಾಕಾಶ ಗುಹಾಲೀನೋ ದೃಶ್ಯಂತೆ ಶರೀರಿಣಾಂ. ಪರಾಕಾಶ ಸ್ವರೂಪವಾದ ಪರಮೇಶ್ವರನು ಜೀವಿಗಳ ಅಂದರೆ ಪ್ರಾಣಿಗಳ ಹೃದಯಾಕಾಶವೆಂಬ ಗುಹೆಯೊಳಗೆ ಲೀನವಾಗಿ ಪ್ರಕಾಶ ರೂಪದಿಂದ ಜ್ಞಾನಿಗಳಿಗೆ ಗೋಚರಿಸುತ್ತಿರುವನು. ಏತತ್ ಶಿವಪುರಂ ಪ್ರೋಕ್ತಂ ಸಪ್ತಧಾತು ಸಮಾವೃತಂ ಅತ್ರ ಹೃತ್ಪಂಚಕಂ ವೇಶ್ಮ ಸೂಕ್ಷ್ಮಾಂಬರ ಮನೋಹರಂ. ಸಪ್ತಧಾತುಗಳಿಂದ ನಿರ್ಮಿತವಾದ ಈ ಶರೀರವು ಶಿವಪುರವೆಂದು ಹೇಳಲ್ಪಡುತ್ತದೆ. ಈ ದೇಹದಲ್ಲಿಯ ಹೃದಯ ಕಮಲವೇ ಅರಮನೆಯು, ಅದರೊಳಗಿನ ಸುಂದರವಾದ ಸೂಕ್ಷ್ಮಾಕಾಶವೇ ಅಂತಃಪುರವು. ತತ್ರ ಸನ್ನಿಹಿತಂ ಸಾಕ್ಷಾತ್ ಸಚ್ಚಿದಾನಂದ ಲಕ್ಷಣಂ ನಿತ್ಯ ಸಿದ್ಧ ಪ್ರಕಾಶಾತ್ಮ ಜಲಸ್ಥಾಕಾಶವತ್ ಶಿವಃ. ಆ ಅಂತಃಪುರದೊಳಗೆ ಸಾಕ್ಷಾತ್ ಸಚ್ಚಿದಾನಂದ ಲಕ್ಷಣನಾದ ನಿತ್ಯ ಸಿದ್ಧನಾದ ಆ ಪರಶಿವನು ನಿರ್ಮಲವಾದ ಜಲದಲ್ಲಿ ತೋರುವ ಆಕಾಶದಂತೆ ಪ್ರಕಾಶಿಸುತ್ತಿರುವನು. ಅಂತರಾಕಾಶ ಬಿಂಬಸ್ಥಂ ಅಶೇಷೋಪಾಧಿವರ್ಜಿತಂ ಘಟಾಕಾಶ ಇವ ಚಿನ್ನಂ ಭಾವಯೇ ಚಿನ್ಮಯಂ ಶಿವಂ ಇತಿ ಪಿಂಡಾಕಾಶ ಸ್ಥಳಂ. ಅಖಂಡವಾದ ಆಕಾಶವು ಘಟರೂಪವಾದ ಉಪಾಧಿಯಿಂದ ಘಟಾಕಾಶವೆಂದು ಎನಿಸಿಕೊಂಡಿರುವಂತೆ ಸಕಲೋಪಾಧಿ ವಿಹೀನನು ಚಿನ್ಮಯನು ಆದ ಪರಶಿವನೇ ಶರೀರದಲ್ಲಿರುವ ಸೂಕ್ಷ್ಮಾಕಾಶದಲ್ಲಿ ನೆಲೆಸಿ ಆ ಉಪಾಧಿಯಿಂದ ಪರಿಚ್ಛಿನ್ನನಾಗಿ ತೋರುತ್ತಿರುವನೆಂದು ತಿಳಿಯಬೇಕು. ಇಲ್ಲಿಗೆ ಪಿಂಡಾಕಾಶ ಸ್ಥಳವು ಮುಗಿಯಿತು. ಅಥ ಬಿಂದ್ವಾಕಾಶ ಸ್ಥಳಂ ಯಥಾಕಾಶೋ ವಿಭೃಜ್ಞೇಯಃ ಸರ್ವ ಪ್ರಾಣ್ಯುಃ ಪರಿಸ್ಥಿತಃ ತಥಾತ್ಮೇತ್ಯುಪಮಾನಾರ್ಥಂ ಬಿಂದ್ವಾಕಾಶ ಸ್ಥಳಂ ವಿದುಃ. ಸರ್ವ ಪ್ರಾಣಿಗಳ ಒಳಹೊರಗು ವ್ಯಾಪಿಸಿರುವ ಆಕಾಶವು ಯಾವ ರೀತಿಯಾಗಿ ವಿಭುವೆಂದು ತಿಳಿಯಲ್ಪಡುತ್ತದೆಯೋ ಅದರಂತೆ ಆತ್ಮವೂ ಕೂಡ ಆಕಾಶದೋಪಾದಿಯಲ್ಲಿ ಸರ್ವತ್ರ ವ್ಯಾಪಕವಾಗಿದೆ ಎಂಬುದನ್ನು ಉಪಮಾನ ರೂಪವಾಗಿ ತಿಳಿಸುವ ಸ್ಥಳವೇ ಬಿಂದುವಾಕಾಶವು. ಅಂದರೆ ಬಿಂದು ರೂಪನಾದ ಶಿವನು ಸರ್ವಜೀವಿಗಳ ಆತ್ಮರೂಪನಾಗಿ ಆಕಾಶದಂತೆ ವ್ಯಾಪಕನಾಗಿದ್ದಾನೆ ಎಂಬುದನ್ನು ತಿಳಿಸುವುದೇ ಬಿಂದುವಾಕಾಶ ಸ್ಥಳವೆಂಬುದು ತಾತ್ಪರ್ಯ. ಯಥೈಕೋ ವಾಯುರಾಖ್ಯಾತಃ ಸರ್ವ ಪ್ರಾಣಿಗತೋ ವಿಭುಃ ತಥಾತ್ಮ ವ್ಯಾಪಕಃ ಸಾಕ್ಷಾತ್ ಸರ್ವ ಪ್ರಾಣಿಗತ ಸ್ವಯಂ. ಹೇಗೆ ಒಂದೇ ಆದ ವಾಯುವು ಎಲ್ಲ ಪ್ರಾಣಿಗಳಲ್ಲಿ ವ್ಯಾಪಿಸಿ ವಿಭುವಾಗಿರುವಂತೆ ಆತ್ಮನು ಸಹ ಎಲ್ಲ ಪ್ರಾಣಿಗಳಲ್ಲಿ ಇರುವಂತಹದ್ದಾಗಿ ವ್ಯಾಪಕವಾಗಿದೆ. ಶಿವಾರ್ಪಣಮಸ್ತು. ಯಥಾ ವೈನಿ ರಮೇಯಾತ್ಮ ಸರ್ವೈತ್ರೈಕೋಪಿ ಭಾಸತೆ ತಥಾ ಶಂಭೋ ಸಮಸ್ತಾತ್ಮ ಪರಿಚ್ಛೇದ ವಿವರ್ಜಿತಃ. ಅಮೇಯವಾದ ಅಳತೆ ಮಾಡಲು
ಯಾರು ನಾವೋದಿಲ್ಲ? ಹೂನ್ರಿ. ಅಮೇಯವಾದ ಅಳತೆ ಮಾಡಲು ಬಾರದ ವೈನಿಯು ಅಗ್ನಿಯು ಹೇಗೆ ಒಂದೇ ಆಗಿದ್ದರೂ ಎಲ್ಲ ಕಡೆ ಹೇಗೆ ತೋರುವುದು, ಅದರಂತೆ ಸಮಸ್ತರ ಆತ್ಮರೂಪನಾದ ಶಂಭುವು ಸಹ ಪರಿಚ್ಛೇದ ವರ್ಜಿತನಾಗಿದ್ದಾನೆ, ವ್ಯಾಪಕನಾಗಿದ್ದಾನೆ. ಹೀನಾಮಂತಃ ಚಿತ್ತತೋಯಂ ಪ್ರಕಾಶತೆ ತಸ್ಮಿನ್ ಪ್ರತಿಫಲತ್ಯಾತ್ಮ ಶಿವೋ ದರ್ಪಣವದ್ವಿಭುಃ. ಪ್ರತಿಯೊಬ್ಬ ಜೀವಾತ್ಮನ ಅಂತರಂಗದಲ್ಲಿ ಚಿತ್ತವೆಂಬ ನಿರ್ಮಲವಾದ ಜಲವಿರುತ್ತದೆ. ಆ ಚಿತ್ತವೆಂಬ ಜಲದಲ್ಲಿ ವಿಭುವಾದ ಶಿವನು ದರ್ಪಣೋಪಾದಿಯಲ್ಲಿ ಪ್ರತಿಬಿಂಬಿಸುತ್ತಾನೆ. ಏಕೋ ವಶೀಕೃತ ಸಂವೇತ್ ಪ್ರಕಾಶಾತ್ಮ ಪರಾತ್ಪರಃ ಸರ್ವ ಪ್ರಾಣಿಗತೋ ಭಾತಿ ತಥಾಪಿ ವಿಭುರುಚ್ಯತೆ. ಸಂವಿತ್ ಪ್ರಕಾಶ ರೂಪನಾದ, ಅರಿವಿನ ಪ್ರಕಾಶ ರೂಪನಾದ, ಪರಾತ್ಪರನಾದ ಮತ್ತು ಒಬ್ಬನೇ ಆದ ಆ ಶಿವನು ಎಲ್ಲ ಪ್ರಾಣಿಗಳ ಹೃದಯ ಕಮಲದಲ್ಲಿ ವಶೀಕೃತನಾಗಿ ವಶೀಕರಿಸಲ್ಪಟ್ಟವನಾಗಿ ತೋರುತ್ತಿದ್ದಾನೆ. ಆದರೂ ಅವನು ವಿಭುವೆಂತಲೇ ಕರೆಸಿಕೊಳ್ಳುತ್ತಾನೆ. ಏಕ ಏವ ತಥಾ ಸೂರ್ಯಃ ತೇಜಸಾ ಭಾತಿ ಸರ್ವಗಃ ತಥಾತ್ಮ ಶಕ್ತಿ ಭೇದೇನ ಶಿವ ಸರ್ವಗತೋ ಭವೇತ್. ಒಬ್ಬನೇ ಆದ ಸೂರ್ಯನು ತನ್ನ ತೇಜಸ್ಸಿನಿಂದ ಎಲ್ಲ ಕಡೆ ಹೇಗೆ ಬೆಳಗುತ್ತಾನೆಯೋ ಅದರಂತೆ ಶಿವನು ತನ್ನ ಶಕ್ತಿಗಳ ಭೇದದಿಂದ ಇಚ್ಛಾ ಜ್ಞಾನ ಕ್ರಿಯಾಶಕ್ತಿ ಭೇದಗಳಿಂದ ಎಲ್ಲ ಕಡೆ ವ್ಯಾಪಕನಾಗಿರುತ್ತಾನೆ. ಇಲ್ಲಿಗೆ ಬಿಂದ್ವಾಕಾಶ ಸ್ಥಳವು ಮುಗಿಯಿತು. ಇತಿ ಬಿಂದ್ವಾಕಾಶಸ್ಥಲಂ ಅಥ ಮಹಾಕಾಶಸ್ಥಲಂ ಪಿಂಡಾಂಡಸ್ಥಂ ಯಥಾಕಾಶಂ ನ ಭಿನ್ನಂ ತದ್ವತಾತ್ಮನಃ ಅಭಿನ್ನ ಪರಮಾತ್ಮೇತಿ ಮಹಾಕಾಶಸ್ಥಲಂ ವಿದುಃ. ಪಿಂಡಾಂಡದಲ್ಲಿಯ ಆಕಾಶವು ಮಹಾಕಾಶಕ್ಕಿಂತಲೂ ಹೇಗೆ ಭಿನ್ನವಾಗಿರುವುದಿಲ್ಲವೋ ಅದರಂತೆ ಪಿಂಡಾಂಡದೊಳಗಿನ ಆತ್ಮವು ಪರಮಾತ್ಮನೊಂದಿಗೆ ಅಭಿನ್ನವಾಗಿದೆ ಎಂಬುದಾಗಿ ತಿಳಿದುಕೊಳ್ಳುವುದೇ ಮಹಾಕಾಶವು. ಯಥಾ ನ ಭಿನ್ನಮಾಕಾಶಂ ಘಟೇಶು ಚ ಮಠೇಶು ಚ ತಥಾಂಡೇಶು ಚ ಪಿಂಡೇಶು ಸ್ಥಿತೋ ಹ್ಯಾತ್ಮಾನ ಭಿದ್ಯತಃ. ಘಟಗಳಲ್ಲಿ ಮತ್ತು ಮಠಗಳಲ್ಲಿ ಇರುವ ಆಕಾಶವು ಹೇಗೆ ಭಿನ್ನವಾಗಿರುವುದಿಲ್ಲವೋ ಅದರಂತೆ ಅಂಡಗಳಲ್ಲಿ, ಬ್ರಹ್ಮಾಂಡಗಳಲ್ಲಿ ಮತ್ತು ಪಿಂಡಗಳಲ್ಲಿ, ಶರೀರಗಳಲ್ಲಿ ಇರುವ ಆತ್ಮನು ಸಹ ಭಿನ್ನವಾಗಿರುವುದಿಲ್ಲ. ಅನಿರ್ದೇಶ್ಯ ಮನೋಪಮ್ಯಂ ಅವಾಗ್ಮನಸ ಗೋಚರಂ ಸರ್ವತೋಮುಖ ಸಂಪನ್ನಂ ಸತ್ತಾನಂದಂ ಚಿದಾತ್ಮಕಂ ಕಲಾತೀತಂ ಕ್ರಮಯೋಗಾದಿವರ್ಜಿತಂ ಸ್ವಾನುಭೂತಿ ಪ್ರಮಾಣಸ್ಥಂ ಜ್ಯೋತಿಷಾಮುದಯಸ್ಥಲಂ ಶಿವಾಖ್ಯಂ ಪರಮಂ ಬ್ರಹ್ಮ ಪರಮಾಕಾಶಲಕ್ಷಣಂ ಲಿಂಗಮಿತ್ಯುಚ್ಯತೆ ಸದ್ಭಿಃ ಯದ್ವಿನಾನಾ ಜಗತ್ ಸ್ಥಿತಿಃ. ನಿರ್ದೇಶಿಸಲು ಬಾರದ, ತೋರಿಸಲು ಬಾರದ, ಉಪಮಾತೀತವಾದ ವಾಣಿ ಮತ್ತು ಮನಸ್ಸುಗಳಿಗೆ ಅಗೋಚರವಾದ, ಎಲ್ಲೆಡೆ ವ್ಯಾಪಿಸಿಕೊಂಡಿರುವ ಸಚ್ಚಿದಾನಂದ ಸ್ವರೂಪನವಾದ ಕಾಲತತ್ವವನ್ನು ಮೀರಿದ, ಕಲಾತತ್ವವನ್ನು ಮೀರಿದ, ಕ್ರಮ ಯೋಗಾದಿಗಳಿಲ್ಲದ, ಉತ್ಪತ್ತಿಯಾದಿ ಕ್ರಮಗಳಿಲ್ಲದ, ಸ್ವಾನುಭೂತಿ ಪ್ರಮಾಣ ವೇದ್ಯವಾದ ಎಲ್ಲ ಜ್ಯೋತಿಗಳಿಗೆ ಉದಯಸ್ಥಾನವಾದ ಶಿವನೆಂಬ ಹೆಸರಿನ ಆ ಪರಬ್ರಹ್ಮ ಪರಮಾಕಾಶವೇ ಲಿಂಗವೆಂದು, ಮಹಾಲಿಂಗವೆಂದು ಸತ್ಪುರುಷರಿಂದ ಹೇಳಲ್ಪಡುತ್ತದೆ. ಈ ಮಹಾಲಿಂಗದ ಹೊರತಾಗಿ ಜಗತ್ತಿನ ಅಸ್ತಿತ್ವವು ಇರುವುದಿಲ್ಲ. ಪರಮಾಕಾಶಮವ್ಯಕ್ತಂ ಪ್ರಬೋಧಾನಂದ ಲಕ್ಷಣಂ ಲಿಂಗಂ ಜ್ಯೋತಿರ್ಮಯಂ ಪ್ರಾಹುಃ ಲೀಯಂತೆ ಯತ್ರ ಯೋಗಿನಃ. ಪರಮಾಕಾಶ ಸ್ವರೂಪವು ಅವ್ಯಕ್ತವೂ ಚಿದಾನಂದ ಸ್ವರೂಪವೂ ಆದ ಮಹಾಲಿಂಗವನ್ನು ಜ್ಯೋತಿರ್ಲಿಂಗವೆಂದು ಕರೆಯುತ್ತಾರೆ. ಶಿವಯೋಗ ಸಂಪನ್ನರಾದ ಯೋಗಿಗಳು ಈ ಲಿಂಗದಲ್ಲಿಯೇ ಐಕ್ಯವನ್ನು
ಐಕ್ಯವನ್ನು ಪಡೆಯುತ್ತಾರೆ. ಸಂದೇವ ಪರಾಕಾಷ್ಠ ಪರಮಾನಂದ ರೂಪಿಣಿ ತಾಮಾಹು ಪರಮಾಕಾಶಂ ಮನಯೋ ಮುಕ್ತ ಸಂಶಯಾಃ. ಸಂಶಯರಹಿತರಾದ ಮುನಿಗಳು ವಸಿಷ್ಠಾದಿಗಳು ಯಾವ ತತ್ವವನ್ನು ಮಹಾಕಾಶವೆಂದು ಹೇಳುವರೋ ಅದು ಪರಮಾನಂದ ಸ್ವರೂಪವೂ ಸರ್ವೋತ್ಕೃಷ್ಟವೂ ಆದ ಚಿತ್ತೇ ಆಗಿರುತ್ತದೆ. ಚಿತ್ತತ್ವವು ತರಂಗಾದಿಯತಾ ಸಿಂಧೋ ಸ್ವರೂಪಾನಾತಿರಿಚ್ಯತೆ ತಥಾ ಶಿವಾಚಿತ್ತಾಕಾಶಾದ್ ವಿಶ್ವಮೇ ತನ್ನ ವಿದ್ಯತೆ. ಸಮುದ್ರದಲ್ಲಿಯ ನೆರೆತೊರೆಗಳು ಸಮುದ್ರದ ನೀರಿನ ಸ್ವರೂಪಕ್ಕಿಂತಲೂ ಹೇಗೆ ಭಿನ್ನವಾಗಿರುವುದಿಲ್ಲವೋ ಅದರಂತೆ ಆ ವಿಶ್ವವು ಸಹ ಚಿದಾಕಾಶ ರೂಪನಾದ ಶಿವನಿಗಿಂತ ಭಿನ್ನವಾಗಿರುವುದಿಲ್ಲ. ಯಥಾ ಪುಷ್ಪಫಲಾಶಾದಿ ವೃಕ್ಷರೂಪಾನ ವಿದ್ಯತೆ ತಥಾ ಶಿವಾತ್ ಪರಾಕಾಶಾತ್ ಜಗತೋ ನಾಸ್ತಿ ಭಿನ್ನತಾ. ಮರದಿಂದ ಹುಟ್ಟಿದ ಹೂವು ಎಲೆ ಮೊದಲಾದವುಗಳು ಮರಕ್ಕಿಂತ ಹೇಗೆ ಭಿನ್ನವಾಗಿರುವುದಿಲ್ಲವೋ ಅದರಂತೆ ಪರಾಕಾಶ ರೂಪನಾದ ಶಿವನಿಗಿಂತಲೂ ಪರಶಿವನಿಗಿಂತಲೂ ಈ ಜಗತ್ತು ಭಿನ್ನವಾಗಿರುವುದಿಲ್ಲ. ಯಥಾ ಜ್ಯೋತಿಂಷಿ ಭಾಸಂತೆ ಭೂತಾಕಾಶ ಪೃಥಕ್ ಪೃಥಕ್ ತಥಾ ಭಾಂತಿ ಪರಾಕಾಶೆ ಬ್ರಹ್ಮಾಂಡಾನಿ ವಿಶೇಷತಃ. ಆಕಾಶವೆಂಬ ಮಹಾಭೂತದಲ್ಲಿ ನಕ್ಷತ್ರಗಳು ಹೇಗೆ ಬೇರೆ ಬೇರೆಯಾಗಿ ಪ್ರಕಾಶಿಸುವವೋ ಹಾಗೆ ಪರಾಕಾಶ ರೂಪವಾದ ಪರಬ್ರಹ್ಮದಲ್ಲಿ ಅನೇಕ ಬ್ರಹ್ಮಾಂಡಗಳು ವಿಶೇಷವಾಗಿ ತೋರುತ್ತವೆ. ನಿರಸ್ತೋಪಾದಿ ಸಂಬಂಧಂ ನಿರ್ಮಲಂ ಸಂವಿದ್ವಾತ್ಮಕಂ ಪರಾಕಾಶಂ ಜಗಚ್ಚಿತ್ರ ವಿಲಾಸಾಲಂಬ ಭಿತ್ತಿಕಂ ಇತಿ ಮಹಾಕಾಶ ಸ್ಥಳಂ. ಯಾವುದೇ ಉಪಾಧಿಗಳ ಸಂಬಂಧವಿಲ್ಲದ ನಿರ್ಮಲವಾದ ಜ್ಞಾನ ಸ್ವರೂಪವಾದ ಪರಾಕಾಶ ರೂಪವಾದ ಪರಬ್ರಹ್ಮವೇ ಜಗಜ್ಜಾಲ ರೂಪವಾದ ಚಿತ್ರಕ್ಕೆ ಆಧಾರಭೂತವಾದ ಗೋಡೆಯಂತೆ ಇರುವುದು. ಇಲ್ಲಿಗೆ ಮಹಾಕಾಶ ಸ್ಥಳವು ಮುಗಿಯಿತು. ಅಥ ಕ್ರಿಯಾ ಪ್ರಕಾಶ ಸ್ಥಳಂ ಶಿವಸ್ಯ ಪರಿಪೂರ್ಣಸ್ಯ ಚಿದಾಕಾಶ ಸ್ವರೂಪಿಣಃ ಆತ್ಮತ್ವೇನಾನುಸಂಧಾನಾತ್ ಪ್ರಿಯಾದ್ಯೋತನವಾನ್ ಯಮಿ. ಈಗ ಕ್ರಿಯಾ ಪ್ರಕಾಶ ಸ್ಥಳವು ಪರಿಪೂರ್ಣನೂ ಚಿದಾಕಾಶ ಸ್ವರೂಪನೂ ಆದ ಪರಶಿವನನ್ನು ತನ್ನ ಆತ್ಮ ಸ್ವರೂಪದಿಂದ ಅನುಸಂಧಾನ ಮಾಡುವ ಯಮಿಯೇ ಯೋಗಿಯೇ ಕ್ರಿಯಾ ಪ್ರಕಾಶ ಸಂಪನ್ನನೆಂದು ಕರೆಸಿಕೊಳ್ಳುವನು. ನಿಷ್ಕಲಂಕ ಚಿದಾನಂದ ಗಗನೋಪಮರೂಪಿಣಃ ಶಿವಸ್ಯ ಪರಿಪೂರ್ಣಸ್ಯ ವೃತ್ತಿಶ್ಚೈತನ್ಯ ರೂಪಿಣಿ. ಕಲಂಕರಹಿತನು ಚಿದಾನಂದ ರೂಪನು ಆಕಾಶ ಸ್ವರೂಪನು ಮತ್ತು ಪರಿಪೂರ್ಣನೂ ಆದ ಆ ಪರಶಿವನೇ ನಾನಿದ್ದೇನೆ ಎಂಬುವ ಅನುಸಂಧಾನ ರೂಪವಾದ ಮನೋವೃತ್ತಿಯು ಚೈತನ್ಯ ರೂಪಿಣಿಯಾಗಿರುತ್ತದೆ. ನಿಷ್ಕಲಂಕೆ ನಿರಾಕಾರೆ ನಿತ್ಯೆ ಪರಮ ತೇಜಸಿ ವಿಲೀನ ಚಿತ್ತವೃತ್ತಸ್ಯ ತಥಾ ಶಕ್ತಿ ಕ್ರಿಯೋಚ್ಯತೆ. ನಿಷ್ಕಲಂಕವೂ ನಿರಾಕಾರವೂ ನಿತ್ಯವೂ ಆದ ಪರಶಿವ ಎಂಬ ಹೆಸರಿನ ತೇಜಸ್ಸಿನಲ್ಲಿ ಚಿತ್ತವೃತ್ತಿಯನ್ನು ಅಡಗಿಸಿಕೊಂಡ ಆ ಯೋಗಿಯ ಅನುಸಂಧಾನ ರೂಪವಾದ ಯಾವ ಕ್ರಿಯೆಯುಂಟೋ ಆ ಕ್ರಿಯೆಯೂ ಸಹ ಪರಮ ತೇಜೋ ರೂಪವಾದುದು. ಸರ್ವಜ್ಞ ಸರ್ವಕರ್ತ ಚ ಸರ್ವಘ ಪರಮೇಶ್ವರಃ ತದೈಕ್ಯ ಚಿಂತೆಯ ಯೋಗಿ ತಾದೃಶಾತ್ಮ ಪ್ರಕಾಶತೆ. ಸರ್ವಜ್ಞನು ಸರ್ವಕರ್ತನು ಪಂಚಕೃತ್ಯ ಕರ್ತನು ಸರ್ವವ್ಯಾಪಿಯೂ ಆದ ಪರಶಿವನೊಂದಿಗೆ ಐಕ್ಯ ಚಿಂತನೆಯನ್ನು ಮಾಡಿದ ಯೋಗಿಯು ಆ ಪರಮಾತ್ಮ ರೂಪನಾಗಿಯೇ ಪ್ರಕಾಶಿಸುತ್ತಾನೆ.
सर्वेन्द्रियाणां व्यापारे विद्यमानेऽपि संयमी प्रत्युन्मुखेन मनसा ಶಿವಂ ಪಶ್ಚನ್ ಪ್ರಮೋದತೆ. ಸ್ವಯಂಯಾದ ಯೋಗಿಯಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರವು ನಡೆಯುತ್ತಿದ್ದರೂ ಸಹ ಅವನು ಪ್ರತ್ಯಗ್ಮುಖವಾದ ಅಂತರ್ಮುಖವಾದ ಅಂದರೆ ಪಶ್ಚಿಮ ಚಕ್ರಾದಿಮುಖವಾದ ಮನಸ್ಸಿನಿಂದ ಶಿವನನ್ನು ನೋಡುತ್ತಾ ಆನಂದಿಸುತ್ತಿರುತ್ತಾನೆ. ಶಿವಾರ್ಪಣಮಸ್ತು. ಧನ್ಯವಾದಗಳು. ಧನ್ಯವಾದ. ಕೂಟಸ್ಥಮಚಲಂ ಪ್ರಾಜ್ಞಂ ಗುಣಾತೀತಂ ಗುಣೋತ್ತರಂ ಶಿವತತ್ವಂ ಸ್ವರೂಪೇಣ ಪಶ್ಯನ್ ಯೋಗಿ ಪ್ರಮೋದತೆ. ಗುಣೋತ್ತರನಾದ ಜ್ಞಾನ ವೈರಾಗ್ಯಾದಿ ಗುಣಗಳಿಂದ ಶ್ರೇಷ್ಠನಾಗಿರ್ದ ಪ್ರಾಜ್ಞನಾದ ಕುಶಲನಾದ ಕೂಟಸ್ಥನಾದ ಸಾಕ್ಷಿ ರೂಪನಾದ ಗುಣಾತೀತನಾದ ಮಾಯಿಕ ಸತ್ವಾದಿ ಗುಣರಹಿತನಾದ ಅಚಲನಾದ ಪರಶಿವನನ್ನು ತನ್ನ ಸ್ವರೂಪವಾಗಿ ನೋಡುವ ಯೋಗಿಯು ಆನಂದವಾಗಿರುತ್ತಾನೆ. ಪರಾತ್ಮನಿ ಕ್ರಿಯಾ ಸರ್ವಾ ಗಂಧರ್ವ ನಗರೀವ ಮುಖೇ ಪ್ರಕಾಶತ ಇತಿ ಪ್ರೋಕ್ತಂ ಕ್ರಿಯಾಯಾಸ್ತು ಪ್ರಕಾಶನಂ ಇತಿ ಕ್ರಿಯಾ ಪ್ರಕಾಶ ಸ್ಥಳಂ. ಪರಶಿವ ಸ್ವರೂಪಿಯಾದ ಯೋಗಿಯ ಎಲ್ಲಾ ಕ್ರಿಯೆಗಳು ಆಕಾಶದಲ್ಲಿ ತೋರುವ ಗಂಧರ್ವ ನಗರಗಳಂತೆ ಪ್ರಕಾಶಿಸುತ್ತವೆ ಎಂಬುದಾಗಿ ಜ್ಞಾನಿಗಳಿಂದ ಹೇಳಲಾಗಿದೆ. ಇದುವೇ ಕ್ರಿಯಾ ಪ್ರಕಾಶವು. ಇಲ್ಲಿಗೆ ಕ್ರಿಯಾ ಪ್ರಕಾಶ ಸ್ಥಳವು ಮುಗಿಯಿತು. ಅಥ ಭಾವ ಪ್ರಕಾಶ ಸ್ಥಳಂ ತರಂಗಾದ್ಯ ಯಥಾ ಸಿಂಧೌ ನ ಭಿದ್ಯಂತೆ ತಥಾತ್ಮನಿ ಭಾವಾ ಬುದ್ಧ್ಯಾದ್ಯಯಃ ಸರ್ವೇ ಯತ್ತದ್ಭಾವ ಪ್ರಕಾಶನಂ. ಸಮುದ್ರದಲ್ಲಿಯ ತರಂಗಗಳು ಸಮುದ್ರಕ್ಕಿಂತಲೂ ಹೇಗೆ ಭಿನ್ನವಾದವುಗಳಲ್ಲವೋ ಅದರಂತೆ ಯೋಗಿಯ ಮನಸ್ಸಿನಲ್ಲಿ ಉತ್ಪನ್ನವಾಗಿರುವ ಪರಶಿವ ಸ್ವರೂಪವಾದ ಯಾವ ಯಾವ ಭಾವಬುದ್ಧಿಗಳಿವೆಯೋ ಅವೆಲ್ಲವೂ ಶಿವನಿಗಿಂತಲೂ ಭಿನ್ನವಾಗಿರುವುದಿಲ್ಲ ಎಂಬ ತಿಳುವಳಿಕೆಯೇ ಭಾವ ಪ್ರಕಾಶವು. ಶಿವ ಏವ ಜಗತ್ ಸರ್ವಂ ಶಿವ ಏವಾಹಮಿತ್ಯಪಿ ಭಾವಯನ್ ಪರಮೋ ಯೋಗಿ ಭವದೋಷೈರ್ನ ಬಾಧ್ಯತೆ. ಸಕಲವಾದ ಜಗತ್ತು ಶಿವ ಸ್ವರೂಪವೇ ಆಗಿರುತ್ತದೆ. ಆದ್ದರಿಂದ ನಾನು ಕೂಡ ಶಿವನೇ ಆಗಿರುವೆನು ಎಂಬುದಾಗಿ ಭಾವಿಸುವ ಯೋಗಿಯು ಭವದೋಷಗಳಿಂದ ಸಾಂಸಾರಿಕ ದೋಷಗಳಿಂದ ಬಾಧಿಸಲ್ಪಡುವುದಿಲ್ಲ. ಶಿವ ಭಾವೇ ಸ್ಥಿರೇ ಜಾತೆ ನಿರ್ಲೇಪಸ್ಯ ಮಹಾತ್ಮನಃ ಯೇ ಯೇ ಭಾವಾ ಸಮುತ್ಪನ್ನಾಃ ತೇ ತೇ ಶಿವಮಯಾ ಸ್ಮೃತಾಃ. ನಿರ್ಲಿಪ್ತನಾದ ಅಂದರೆ ವಿಷಯ ಲೇಪರಹಿತನಾದ ಮಹಾತ್ಮನಲ್ಲಿ ಶಿವಭಾವವು ಸ್ಥಿರಗೊಳ್ಳಲು ಅವನಲ್ಲಿ ಯಾವ ಯಾವ ಭಾವಗಳು ಉತ್ಪನ್ನವಾಗುತ್ತವೆಯೋ ಅವೆಲ್ಲವುಗಳು ಶಿವಮಯವೇ ಆಗಿರುತ್ತವೆ. ಅದ್ವಿತೀಯ ಶಿವಾಕಾರ ಭಾವನಾಧ್ವಸ್ತ ಕರ್ಮಣ ನ ಕಿಂಚಿತ್ ಭಾವ್ಯತೆ ಸಾಕ್ಷಾತ್ ಶಿವಾದನ್ಯತ್ ಮಹಾತ್ಮನ. ಅದ್ವಿತೀಯವಾದ ಸಮಾನ ಸಮರಸ ರೂಪವಾದ ಶಿವಾಕಾರದ ಭಾವನೆಯಿಂದ ತಮ್ಮ ಕರ್ಮಗಳನ್ನು ಧ್ವಂಸ ಮಾಡಿಕೊಂಡ ಮಹಾತ್ಮರು ಸಾಕ್ಷಾತ್ ಶಿವನಿಗಿಂತಲೂ ಭಿನ್ನವಾದುದೇನನ್ನೂ ಭಾವಿಸುವುದಿಲ್ಲ. ಗಲಿತಾಜ್ಞಾನ ಬಂಧಸ್ಯ ಕೇವಲಾತ್ಮಾನುಭಾವಿನಃ ಯತ್ರ ಯತೇಂದ್ರಿಯಾಸಕ್ತಿಃ ತತ್ರ ತತ್ರ ಶಿವಾತ್ಮತಾ. ಅಜ್ಞಾನ ರೂಪ ಬಂಧನವನ್ನು ಧ್ವಂಸ ಮಾಡಿಕೊಂಡ ಕೇವಲ ಆತ್ಮಾನುಭಾವಿಯಾಗಿರುವ ಯೋಗಿಗೆ ಎಲ್ಲೆಲ್ಲಿ ಇಂದ್ರಿಯಗಳು ಆಸಕ್ತವಾಗುವವೋ ಅಲ್ಲೆಲ್ಲ ಶಿವ ಸ್ವರೂಪವೇ ಇರುವುದು. ರಾಗದ್ವೇಷಾದಯೋ ಭಾವಾಃ ಸಂಸಾರ ಕ್ಲೇಶ ಕಾರಣಂ ತೇಷಾಮುಪರಮೋ ಯತ್ರ ತತ್ರ ಭಾವ ಶಿವಾತ್ಮಕಃ.
ರಾಗ ದ್ವೇಷಾದಿ ಭಾವಗಳು ಸಂಸಾರದ ಕ್ಲೇಶಕ್ಕೆ ಕಾರಣವಾಗಿರುತ್ತದೆ. ಅವುಗಳು ಯಾವ ಯೋಗಿಯಲ್ಲಿ ಉಪರಮೆಗೊಂಡಿರುವವೋ, ಶಾಂತವಾಗಿರುವವೋ ಅಂತಹ ಶಿವಯೋಗಿಯ ಎಲ್ಲ ಭಾವಗಳು ಶಿವಾತ್ಮಕವಾಗಿರುತ್ತವೆ. ಯಥಾ ಸೂರ್ಯ ಸಮಾಕ್ರಾಂತೌ ನ ಶಕ್ನೋತಿ ತಮಃ ಸದಾ ತಥಾ ಪ್ರಕಾಶಮಾತ್ಮಾನಂ ನಾವಿದ್ಯಾಕ್ರಮತಿ ಸ್ವಯಂ ಇತಿ ಭಾವ ಪ್ರಕಾಶ ಸ್ಥಲಂ. ಕತ್ತಲೆಯು ಹೇಗೆ ಸೂರ್ಯನನ್ನು ಮುಸುಕಲು ಎಂದೂ ಸಮರ್ಥವಾಗುವುದಿಲ್ಲವೋ ಅದರಂತೆ ಪ್ರಕಾಶ ಸ್ವರೂಪನಾದ ಈ ಯೋಗಿಯನ್ನು ಅವಿದ್ಯೆಯು ಮುಸುಕಲಾರದು. ಇಲ್ಲಿಗೆ ಭಾವ ಪ್ರಕಾಶ ಸ್ಥಳವು ಮುಗಿಯಿತು. ಅಥ ಜ್ಞಾನ ಪ್ರಕಾಶ ಸ್ಥಲಂ ಮುಖ್ಯಾರ್ಥೆ ಸಂಭವೆ ಜಾತೆ ಲಕ್ಷಣಾ ಯೋಗ ಸಂಶ್ರಯಾತ್ ತಜ್ಞಾನ ಯೋಜನಂ ಯತ್ತತ್ ಉಕ್ತಂ ಜ್ಞಾನ ಪ್ರಕಾಶನಂ. ಮುಖ್ಯಾರ್ಥವು ಅಂದರೆ ವಾಚಾರ್ಥವು ಸಂಭವಿಸದೇ ಇದ್ದಾಗ ಲಕ್ಷಣಾ ಯೋಗವನ್ನು ಅಂದರೆ ಲಕ್ಷಾರ್ಥವನ್ನು ಆಶ್ರಯಿಸಿ ಆ ಜ್ಞಾನಗಳ ಒಟ್ಟುಗೂಡಿಸುವಿಕೆ ಯಾವುದಿದೆಯೋ ಅದುವೇ ಜ್ಞಾನ ಪ್ರಕಾಶವೆಂದು ಹೇಳಲ್ಪಡುತ್ತದೆ. ಅವಿದ್ಯಾ ಉಪಾದಿಯಿಂದ ಕೂಡಿದ ಜೀವಾತ್ಮ ಅಂದರೆ ಅಂಗ ಮತ್ತು ಶುದ್ಧ ಮಾಯಾ ಉಪಾದಿಯಿಂದ ಕೂಡಿದ ಪರಮಾತ್ಮ ಅಂದರೆ ಈಶ್ವರ ಲಿಂಗ, ಇವರಿರುವರ ಐಕ್ಯತೆಯನ್ನು ತತ್ವಮಸಿ ಮಹಾ ಉಪದೇಶ ವಾಕ್ಯದ ವಾಚಾರ್ಥದಿಂದ ಮಾಡಲು ಹೋದಾಗ ಎರಡೂ ಉಪಾದಿಗಳಲ್ಲಿ ಭಿನ್ನ ಭಿನ್ನ ಗುಣಗಳಿರುವುದರಿಂದ ಮುಖ್ಯಾರ್ಥದಿಂದ ಅವೆರಡರ ಅಭೇದವನ್ನು ಬೋಧಿಸಲು ಸಾಧ್ಯವಿಲ್ಲ. ಆದರೆ ಲಕ್ಷಾರ್ಥದಿಂದ ಅವೆರಡೂ ಉಪಾದಿಗಳನ್ನು ಉಳಿದು ಉಪಮಿತಗಳಾದ ಎರಡೂ ಚೈತನ್ಯಗಳನ್ನು ಅಭೇದ ಅಂದರೆ ಅಭಿನ್ನವಾಗಿ ಭೇದಿಸಲು ಸಾಧ್ಯವಾಗುತ್ತದೆ. ಹೀಗೆ ಅಂಗ ಲಿಂಗಗಳ ಸಮಾನ ಸಮರಸ ಬೋಧೆಯಲ್ಲಿ ವಾಚಾರ್ಥವು ಸಂಭವಿಸದೇ ಇದ್ದಾಗ ಲಕ್ಷಾರ್ಥವನ್ನು ಗ್ರಹಿಸಿ ಅಂಗಲಿಂಗಗಳ ಐಕ್ಯ ಸಂಯೋಜನೆಯನ್ನು ಜ್ಞಾನದಿಂದ ಮಾಡಿಕೊಡುವುದಕ್ಕೆ ಜ್ಞಾನ ಪ್ರಕಾಶವೆಂದು ಕರೆಯುತ್ತಾರೆ. ಮುಕ್ತಸ್ಯ ಜ್ಞಾನ ಸಂಬಂಧೋ ಜ್ಞೇಯ ಭಾವ ಸ್ವಭಾವತಃ ಉಪಾಧಿ ಸಹಿತಂ ಜ್ಞಾನಂ ನ ಭೇದಮತಿ ವರ್ತತೆ. ಜೀವನ್ಮುಕ್ತನಾದ ಯೋಗಿಗೆ ಜ್ಞಾನ ಸಂಬಂಧವು ಅಂದರೆ ಲಕ್ಷಾರ್ಥ ರೂಪವಾದ ಜ್ಞಾನ ಸಂಬಂಧವು ಸ್ವಾಭಾವಿಕವಾದುದು. ಆದ್ದರಿಂದ ಆ ಜೀವನ್ಮುಕ್ತನಿಗೆ ಜ್ಞೇಯವು ಅಂದರೆ ತಿಳಿದುಕೊಳ್ಳಬೇಕಾದುದು ಯಾವುದೂ ಇರುವುದಿಲ್ಲ. ಉಪಾದಿಯಿಂದ ಕೂಡಿದ ಜ್ಞಾನವು ಭೇದವನ್ನು ಮೀರಿ ಇರುವುದಿಲ್ಲ. ಆದ್ದರಿಂದ ಉಪಾದಿಗಳನ್ನು ಕಳೆದುಕೊಳ್ಳುವುದೇ ಸಾಮರಸ್ಯಕ್ಕೆ ಮೂಲ ಕಾರಣವಾಗಿರುತ್ತದೆ. ಆದ್ದರಿಂದ ಉಪಾದಿಗಳನ್ನು ಜ್ಞಾನದಿಂದ ನಿವೃತ್ತಿಗೊಳಿಸುವುದೇ ಜ್ಞಾನ ಪ್ರಕಾಶವು. ಜ್ಞಾನಮಿತ್ಯುಚ್ಯತೆ ಸದ್ಭಿಃ ಪರಿಚ್ಛೇದೋಪಿ ವಸ್ತುನಃ ಪರಮಾತ್ಮನ್ಯ ಪರಿಚ್ಛೇದೇ ಕುತೋ ಜ್ಞಾನಸ್ಯ ಸಂಭವಃ. ಅಂಗ ಮತ್ತು ಲಿಂಗಗಳೆಂಬ ವಸ್ತುಗಳ ಪರಸ್ಪರ ಭೇದ ಜ್ಞಾನಕ್ಕೆ ಜ್ಞಾನಿಗಳು ದ್ವೈತ ಜ್ಞಾನವೆಂದು ಕರೆಯುತ್ತಾರೆ. ಉಪಾಧಿರಹಿತವಾದ ಪರಮ ಚೈತನ್ಯದಲ್ಲಿ ಪರಿಚ್ಛೇದವು ಅಂದರೆ ಖಂಡಿತ ತತ್ವವು ಸಂಭವಿಸುವುದಿಲ್ಲವಾದ್ದರಿಂದ ಅಲ್ಲಿ ದ್ವೈತ ಜ್ಞಾನವು ಅದು ಹೇಗೆ ತಾನೇ ಉಂಟಾದೀತು? ಜ್ಞಾನಸ್ಯ ವಿಷಯೇ ತತ್ವೇ ಶಿವಾಖ್ಯೇ ಚಿತ್ ಸುಖಾತ್ಮನಿ ಆತ್ಮೈಕತ್ವಾನುಸಂಧಾನಂ ಜ್ಞಾನಮಿತ್ಯುಚ್ಯತೆ ಬುಧೈಃ. ಜ್ಞಾನವು ಸ್ವಯಂ ಪ್ರಕಾಶ ರೂಪವಾಗಿರುವುದರಿಂದ ಅದು ಬೇರೊಂದು ಜ್ಞಾನಕ್ಕೆ ವಿಷಯವಾಗಿರುವುದಿಲ್ಲ. ಇಂತಹ ಜ್ಞಾನ ರೂಪವು ಸುಖರೂಪವೂ ಆದ ಆ ಪರಶಿವ ತತ್ವವನ್ನು ತನ್ನಾತ್ಮದೊಂದಿಗೆ ಏಕತ್ವಾನುಸಂಧಾನವನ್ನು ಮಾಡುವುದೇ ಜ್ಞಾನವೆಂಬುದಾಗಿ ಬುಧರು ಕರೆಯುತ್ತಾರೆ. ಅಪರಿಚ್ಛಿನ್ನಮಾನಂದಂ ಸತ್ತಾಕಾರಂ ಜಗನ್ಮಯಂ ಬ್ರಹ್ಮೇತಿ ಲಕ್ಷಣಂ ಜ್ಞಾನಂ ಬ್ರಹ್ಮ ಜ್ಞಾನಮಿಹೋಚ್ಯತೆ.
ಅಪರಿಚ್ಛಿನ್ನವು, ಆನಂದ ಸ್ವರೂಪವು, ಸತ್ತಾಕಾರವು, ಸದ್ರೂಪವು ಮತ್ತು ಜಗನ್ಮಯವು, ವಿಶ್ವರೂಪವೂ ಆದದ್ದೇ ಬ್ರಹ್ಮವು ಎಂಬುದಾಗಿ ಲಕ್ಷಣಗಳಿಂದ ಬ್ರಹ್ಮವನ್ನು ತಿಳಿದುಕೊಳ್ಳುವುದೇ ಬ್ರಹ್ಮಜ್ಞಾನವೆಂದು ಹೇಳಲ್ಪಡುತ್ತದೆ. ಬ್ರಹ್ಮಜ್ಞಾನೆ ಸಮುತ್ಪನ್ನೆ ವಿಶ್ವೋಪಾಧಿ ವಿವರ್ಜಿತೆ ಸರ್ವಂ ಸವಿನ್ಮಯಂ ಭಾತಿ ತದನ್ಯನ್ನೈವ ದೃಶ್ಯತೆ. ವಿಶ್ವೋಪಾಧಿ ವಿವರ್ಜಿತವಾದ ಜಗತ್ತು ಶಿವನಿಗಿಂತಲೂ ಭಿನ್ನವಾದುದು ಎಂಬ ಭೇದ ಭ್ರಾಂತಿ ಇಲ್ಲದ ಬ್ರಹ್ಮ ಜ್ಞಾನವು ಉತ್ಪನ್ನವಾಗಲು ಸಕಲ ಜಗತ್ತು ಜ್ಞಾನಮಯವಾಗಿ ಪ್ರಕಾಶಿಸುತ್ತದೆ. ಅದರ ಹೊರತಾಗಿ ಆ ಜ್ಞಾನಿಗೆ ಬೇರೆ ಯಾವುದೂ ಕಾಣುವುದಿಲ್ಲ. ತಸ್ಮಾದದ್ವೈತ ವಿಜ್ಞಾನಂ ಅಪವರ್ಗಸ್ಯ ಕಾರಣಂ ಭಾವಯನ್ ಸತತಂ ಯೋಗಿ ಸಂಸಾರೇಣ ನ ಲಿಪ್ಯತೆ. ಅದ್ವೈತ ವಿಜ್ಞಾನವೇ ಅಂದರೆ ಅನುಭವಾತ್ಮಕ ಶಿವಾದ್ವೈತ ಜ್ಞಾನವೇ ಅಪವರ್ಗಕ್ಕೆ, ಮುಕ್ತಿಗೆ ಕಾರಣವಾಗಿರುತ್ತದೆ. ಆದ್ದರಿಂದ ಇಂತಹ ಅನುಭವಾತ್ಮಕ ಜ್ಞಾನವನ್ನೇ ಭಾವಿಸುವ ಯೋಗಿಯು ಸಂಸಾರ ಬಂಧನದಿಂದ ಲಿಪ್ತನಾಗುವುದಿಲ್ಲ. ನಿತ್ಯೇ ನಿರ್ಮಲ ಸತ್ವಯೋಗೀಷು ಪರೇ ನಿರ್ವಾಸನೆ ನಿಷ್ಕಲೆ ಸರ್ವಾತೀತ ಪದೇ ಚರಾಚರಮಯೇ ಸತ್ತಾತ್ಮನಿ ಜ್ಯೋತಿಷಿ ಸಂವಿದ್ಯೋಂ ಶಿವೇ ವಿಲೀನ ಹೃದಯಸ್ತದ್ಭೇದ ವೈಮುಖ್ಯತಃ ಸಾಕ್ಷಾತ್ ಸರ್ವಗತೋ ವಿಭಾತಿ ವಿಗಲದ್ವಿಶ್ವ ಸ್ವಯಂ ಸಂಯಮಿ ಇತಿ ಜ್ಞಾನ ಪ್ರಕಾಶ ಸ್ಥಳಂ ಪರಿಸಮಾಪ್ತಂ. ನಿತ್ಯನು, ನಿರ್ಮಲನು, ಸಾತ್ವಿಕನೂ ಆದ ಯೋಗಿಗಳ ಹೃದಯ ಕಮಲದಲ್ಲಿ ಸದಾ ವಾಸವಾಗಿರುವವನು, ಸರ್ವವಿಧ ವಾಸನಾ ಶೂನ್ಯನು, ನಿಷ್ಕಲನು, ಸರ್ವೋತ್ಕೃಷ್ಟನು, ಎಲ್ಲವನ್ನೂ ಮೀರಿದ ಸ್ಥಾನ ಸ್ವರೂಪನು, ಚರಾಚರ ಪ್ರಪಂಚದಲ್ಲಿ ಅನುಶ್ರೂತವಾಗಿರುವವನು, ಎಲ್ಲ ಜ್ಯೋತಿಗಳಿಗೆ ಜ್ಯೋತಿ ಸ್ವರೂಪನು, ಜ್ಞಾನಾಕಾಶ ರೂಪನೂ ಆದ ಪರಶಿವನಲ್ಲಿ ಯಾರ ಮನಸ್ಸು ಐಕ್ಯವನ್ನು ಪಡೆದಿರುತ್ತದೆಯೋ ಅಂಥ ಸಂಯಮಿಯಾದ ಯೋಗಿಯು ಆ ಪರಶಿವನ ಹೊರತು ಬೇರೊಂದು ವಸ್ತುವಿನ ದರ್ಶನವಿಲ್ಲದವನಾದ ಕಾರಣ ಜಗತ್ತಿನ ಭೇದ ಭ್ರಾಂತಿ ಶೂನ್ಯನಾಗಿ ಸರ್ವ ವ್ಯಾಪಕತೆಯಿಂದ ತಾನೇ ತಾನಾಗಿ ವಿರಾಜಿಸುತ್ತಿರುವನು. ಇಲ್ಲಿಗೆ ಜ್ಞಾನ ಪ್ರಕಾಶ ಸ್ಥಳವು ಮುಗಿಯಿತು. ಓಂ ತತ್ಸದಿತಿ. ಶ್ರೀ ಶಿವಗೀತೇಷು ಸಿದ್ಧಾಂತಾಗಮೇಷು ಶಿವಾದ್ವೈತ ವಿದ್ಯಾಯಾಂ ಶಿವಯೋಗಶಾಸ್ತ್ರೇ ಶ್ರೀ ರೇಣುಕಾಗಸ್ತ್ಯ ಸಂವಾದೆ ವೀರಶೈವ ಧರ್ಮ ನಿರ್ಣಯೇ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತೆ ಶ್ರೀ ಸಿದ್ಧಾಂತ ಶಿಖಾಮಣೌ ಲಿಂಗಸ್ಥಲಾಂತರ್ಗತ ಶರಣಸ್ಥಲೆ ದೀಕ್ಷಾ ಪಾದೋದಕ ಸ್ಥಳಾದಿ ದ್ವಾದಶ ವಿಧ ಸ್ಥಳ ಪ್ರಸಂಗೋ ನಾಮ ಏಕೋನವಿಂಶತಿ ತಮ ಪರಿಚ್ಛೇದ. ಇಲ್ಲಿಗೆ ಶ್ರೀ ಶಿವನಿಂದ ಉಪದೇಶಿಸಲ್ಪಟ್ಟ ಶ್ರೀ ಸಿದ್ಧಾಂತಾಗಮಗಳಲ್ಲಿಯ ಶಿವಾದ್ವೈತ ವಿದ್ಯಾರೂಪವು, ಶಿವಯೋಗ ಶಾಸ್ತ್ರವು, ಶ್ರೀ ರೇಣುಕಾಗಸ್ತ್ಯ ಸಂವಾದ ರೂಪವು, ವೀರಶೈವ ಧರ್ಮ ನಿರ್ಣಯವೂ ಆದ ಶ್ರೀ ಶಿವಯೋಗಿ ಶಿವಾಚಾರ್ಯ ವಿರಚಿತವೂ ಆದ ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಂಗ ಸ್ಥಳಾಂತರ್ಗತವಾದ ಶರಣಸ್ಥಳದಲ್ಲಿಯ ದೀಕ್ಷಾ ಪಾದೋದಕ ಸ್ಥಳಾದಿ 12 ವಿಧ ಸ್ಥಳ ಪ್ರಸಂಗವೆಂಬ ಹೆಸರಿನ 19ನೆಯ ಪರಿಚ್ಛೇದವು ಮುಗಿಯಿತು. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಮ್ಮ, ಧನ್ಯವಾದಗಳು ಅಣ್ಣ. ಜಯ ಆರಾರ್ತಿಕ್ಯಂ. ಜಯ ಗೀತೆ ಆರಾರ್ತಿಕ್ಯಂ. ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ ರೇಣುಕ ಹೃದಯ ವಿಹಾರಿಣಿ ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ. ಶ್ರೀ ಸಿದ್ಧಾಂತ ಶಿಖಾಮಣಿ ಸಂಜ್ಞೆ ಸುಖ್ಯಾತೆ ಸಂಜ್ಞೆ ಸುಖ್ಯಾತೆ ಕಲಸಿ ಸಂಭವ ಮುನಿವರ
ಕಲಸಿ ಸಂಭವ ಮುನಿವರ ಸುಕೃತೈರವತೀರ್ಣೆ. ಓಂ ಜಯ ರೇಣುಕ ಗೀತೆ. ಏಕೋತ್ತರ ಶತ ಸಂಖ್ಯೆ ಸ್ಥಳಮಣಿಮಯ ದೀಪೆ. ಸ್ಥಳಮಣಿಮಯ ದೀಪೆ ಶಿವಯೋಗಿ ಶಿವಾಚಾರ್ಯ. ಶಿವಯೋಗಿ ಶಿವಾಚಾರ್ಯ ಸ್ವರ್ಣಾಕ್ಷರ ರಚಿತೆ. ಓಂ ಜಯ ರೇಣುಕ ಗೀತೆ. ಅಷ್ಟಾವರಣ ವಿದಾಯಿನಿ ಷಟಸ್ಥಲ ಸೋಪಾನೆ. ಷಟಸ್ಥಲ ಸೋಪಾನೆ ಪಂಚಾಚಾರ ವಿಮರ್ಶಿನಿ. ಪಂಚಾಚಾರ ವಿಮರ್ಶಿನಿ ತತ್ವತ್ರಯ ಗೀತೆ. ಓಂ ಜಯ ರೇಣುಕ ಗೀತೆ. ಗುರುಚರ ಲಿಂಗ ಸಪರ್ಯ ದೀಕ್ಷಾ ವಿಖ್ಯಾತೆ. ದೀಕ್ಷಾ ವಿಖ್ಯಾತೆ ಶತ ಶತ ಭಕ್ತ ಸುಗೀತೆ. ಶತ ಶತ ಭಕ್ತ ಸುಗೀತೆ ವಿದ್ಯೆ ಬ್ರಹ್ಮ ಪರೇ. ಓಂ ಜಯ ರೇಣುಕ ಗೀತೆ. ಶರಣಾಗತ ಕರುಣಾರಸ ಕಟಶೋಭಿತ ಹಸ್ತೆ. ಕಟಶೋಭಿತ ಹಸ್ತೆ ನಿಶ್ಚಲ ಭಕ್ತಿ ವಿದಾಯಿನಿ. ನಿಶ್ಚಲ ಭಕ್ತಿ ವಿದಾಯಿನಿ ಮಲಹಾರಿಣಿ ಗಂಗೆ. ಓಂ ಜಯ ರೇಣುಕ ಗೀತೆ. ಶ್ರೀ ಶಿವಯೋಗಿ ಸುವೇದೆ ಶೈವಾಗಮ ವಿದ್ಯೆ. ಶೈವಾಗಮ ವಿದ್ಯೆ ಷಡಧಿಕ ತ್ರಿಂಶದ್ಭುತ. ಷಡಧಿಕ ತ್ರಿಂಶದ್ಭುತ ಶಿವಸಾಗರ ರಮ್ಯೆ. ಓಂ ಜಯ ರೇಣುಕ ಗೀತೆ. ವಿಶ್ವಾರಾಧ್ಯ ಜಗದ್ಗುರು ಸಿಂಹಾಸನ ಪತಿನಾ. ಸಿಂಹಾಸನ ಪತಿನಾ ಪ್ರವಚನ ಮಾಲಾ ಗ್ರಥಿತ. ಪ್ರವಚನ ಮಾಲಾ ಗ್ರಥಿತ ಭೂಮಂಡಲಧಾರ್ಯ. ಓಂ ಜಯ ರೇಣುಕ ಗೀತೆ. ಜ್ಞಾನಾಮೃತ ಪರಿತೃಪ್ತೈ ಕೋಟಿ ಜನೈರ್ವಂದೇ. ಕೋಟಿ ಜನೈರ್ವಂದೇ ಸಾತ್ವಂ ಭಗವತಿ ಮಾತಃ. ಸಾತ್ವಂ ಭಗವತಿ ಮಾತಃ ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ. ಜಯ ರೇಣುಕ ಗೀತೆ ಮಾತಃ ಜಯ ರೇಣುಕ ಗೀತೆ. ರೇಣುಕ ಹೃದಯ ವಿಹಾರಿಣಿ. ರೇಣುಕ ಹೃದಯ ವಿಹಾರಿಣಿ ಜಯ ಜಯ ಶಿವ ಗೀತೆ. ಓಂ ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ. ಓಂ ಜಯ ರೇಣುಕ ಗೀತೆ. ಕ್ಷಮಾಪಣ ಸ್ತೋತ್ರಂ ಯದಕ್ಷರ ಪದ ಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ಶ್ರೀರೇಣುಕ ಗಣೇಶ್ವರ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಶಿವಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ. ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯಃ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಜಗದ್ಗುರುಭ್ಯೋ ನಮಃ. ಶ್ರೀ ಶಿವಾರ್ಪಣಮಸ್ತು. ಧನ್ಯವಾದಗಳು. ನಮಸ್ಕಾರ. ಶಿವಾರ್ಪಣಮಸ್ತು. ನಮಸ್ಕಾರ. ಧನ್ಯವಾದಗಳು. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕಪರ್ದಿನೇ ನಮಃ. ಓಂ ನೀಲಲೋಹಿತಾಯ ನಮಃ.
ಓಂ ಶಂಕರಾಯ ನಮಃ. ಓಂ ಶೂಲಪಾಣಯೇ ನಮಃ. ಓಂ ಖಟ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ. ಓಂ ಶಪಿವಿಷ್ಟಾಯ ನಮಃ. ಓಂ ಅಂಬಿಕಾನಾಥಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಭಕ್ತವತ್ಸಲಾಯ ನಮಃ. ಓಂ ಭವಾಯ ನಮಃ. ಓಂ ಶರ್ವಾಯ ನಮಃ. ಓಂ ತ್ರಿಲೋಚೇಶಾಯ ನಮಃ. ಓಂ ಶಿತಿಕಂಠಾಯ ನಮಃ. ಓಂ ಶಿವಾಪ್ರಿಯಾಯ ನಮಃ. ಓಂ ಉಗ್ರಾಯ ನಮಃ. ಓಂ ಕಪಾಲಿನೇ ನಮಃ. ಓಂ ಕಾಮಾರ್ಯೇ ನಮಃ. ಓಂ ಅಂಧಕಾಸುರಸೂದನಾಯ ನಮಃ. ಓಂ ಗಂಗಾಧರಾಯ ನಮಃ. ಓಂ ಲಲಾಟಾಕ್ಷಾಯ ನಮಃ. ಓಂ ಕಾಲಕಾಲಾಯ ನಮಃ. ಓಂ ಕೃಪಾನಿಧಿಯೇ ನಮಃ. ಓಂ ಭೀಮಾಯ ನಮಃ. ಓಂ ಪರಶುಹಸ್ತಾಯ ನಮಃ. ಓಂ ಮೃಗಪಾಣಯೇ ನಮಃ. ಓಂ ಜಟಾಧರಾಯ ನಮಃ. ಓಂ ಕೈಲಾಸವಾಸಿನೇ ನಮಃ. ಓಂ ಕವಚಿನೇ ನಮಃ. ಓಂ ಕಠೋರಾಯ ನಮಃ. ಓಂ ತ್ರಿಪುರಾಂತಕಾಯ ನಮಃ. ಓಂ ವೃಷಾಂಕಾಯ ನಮಃ. ಓಂ ವೃಷಭಾರೂಢಾಯ ನಮಃ. ಓಂ ಭಸ್ಮೋಧೂಳಿತ ವಿಗ್ರಹಾಯ ನಮಃ. ಓಂ ಸಾಮಪ್ರಿಯಾಯ ನಮಃ. ಓಂ ಸ್ವರಮಯಾಯ ನಮಃ. ಓಂ ತ್ರಯೀಮೂರ್ತಯೇ ನಮಃ. ಓಂ ಅನೀಶ್ವರಾಯ ನಮಃ. ಓಂ ಸರ್ವಜ್ಞಾಯ ನಮಃ. ಓಂ ಪರಮಾತ್ಮನೇ ನಮಃ. ಓಂ ಸೂರಾಗ್ನಿಲೋಚನಾಯ ನಮಃ. ಓಂ ಹವಿಷೇ ನಮಃ. ಓಂ ಯಜ್ಞಯಾಯ ನಮಃ. ಓಂ ಸೋಮಾಯ ನಮಃ. ಓಂ ಪಂಚವಕ್ತ್ರಾಯ ನಮಃ. ಓಂ ಸದಾಶಿವಾಯ ನಮಃ. ಓಂ ವಿಶ್ವೇಶ್ವರಾಯ ನಮಃ. ಓಂ ವೀರಭದ್ರಾಯ ನಮಃ. ಓಂ ಗಣನಾಥಾಯ ನಮಃ. ಓಂ ಪ್ರಜಾಪತಯೇ ನಮಃ. ಓಂ ಹಿರಣ್ಯರೇತಸೇ ನಮಃ. ಓಂ ದುರ್ದರ್ಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಗಿರೀಶಾಯ ನಮಃ. ಓಂ ಅನಘಾಯ ನಮಃ. ಓಂ ಭುಜಂಗಭೂಷಣಾಯ ನಮಃ. ಓಂ ಭಗಾಯ ನಮಃ. ಓಂ ಗಿರಿಧನ್ವನೇ ನಮಃ. ಓಂ ಗಿರಿಪ್ರಿಯಾಯ ನಮಃ. ಓಂ ಕೃತಿವಾಸನೇ ನಮಃ. ಓಂ ಪುರಾರಾತಯೇ ನಮಃ. ಓಂ ಭಗವತೆ ನಮಃ. ಓಂ ಪ್ರಮಥಾಧಿಪಾಯ ನಮಃ. ಓಂ ಮೃತ್ಯುಂಜಯಾಯ ನಮಃ. ಓಂ ಸೂಕ್ಷ್ಮತನವೇ ನಮಃ. ಓಂ ಜಗದ್ವ್ಯಾಪಿನೇ ನಮಃ. ಓಂ ಜಗದ್ಗುರುವೇ ನಮಃ. ಓಂ ವ್ಯೋಮಕೇಶಾಯ ನಮಃ. ಓಂ ಮಹಾಸೇನ ಜನಕಾಯ ನಮಃ. ಓಂ ಚಾರು ವಿಕ್ರಮಾಯ ನಮಃ. ಓಂ ರುದ್ರಾಯ ನಮಃ. ಓಂ ಭೂತಪತಯೇ ನಮಃ. ಓಂ ಸ್ಥಾಣವೇ ನಮಃ. ಓಂ ಅಹಿರ್ಬುದ್ಧಾಯ ನಮಃ. ಓಂ ದಿಗಂಬರಾಯ ನಮಃ. ಓಂ ಅಷ್ಟಮೂರ್ತಯೇ ನಮಃ. ಓಂ ಅನೇಕಾತ್ಮನೇ ನಮಃ. ಓಂ ಸಾತ್ವಿಕಾಯ ನಮಃ. ಓಂ ಶುದ್ಧ ವಿಗ್ರಹಾಯ ನಮಃ. ಓಂ ಶಾಶ್ವತಾಯ ನಮಃ. ಓಂ ಖಂಡಪರುಷವೇ ನಮಃ. ಓಂ ಅಜಾಯ ನಮಃ. ಓಂ ಪಾಶ ವಿಮೋಚಕಾಯ ನಮಃ. ಓಂ ಮೃಗಾಯ ನಮಃ. ಓಂ ಪಶುಪತಯೇ ನಮಃ. ಓಂ ದೇವಾಯ ನಮಃ. ಓಂ ಮಹಾದೇವಾಯ ನಮಃ. ಓಂ ಅವ್ಯಯಾಯ ನಮಃ. ಓಂ ಹರಯೇ ನಮಃ. ಓಂ ಪೂಷದಂತಭಿದೇ ನಮಃ. ಓಂ ಅವ್ಯಗ್ರಾಯ ನಮಃ. ಓಂ ದಕ್ಷಾಧ್ವರಹರಾಯ ನಮಃ. ಓಂ ಹರಾಯ ನಮಃ. ಓಂ ಭಗನೇತ್ರಭಿದೇ ನಮಃ. ಓಂ ಅವ್ಯಕ್ತಾಯ ನಮಃ. ಓಂ ಸಹಸ್ರಾಕ್ಷಾಯ ನಮಃ. ಓಂ ಸಹಸ್ರಪಾದೇ ನಮಃ. ಓಂ ಅಪವರ್ಗಪ್ರದಾಯ ನಮಃ. ಓಂ ಅನಂತಾಯ ನಮಃ. ಓಂ ತಾರಕಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಇತಿ ಶತಮಾನ ಲಿಂಗಂ ನಿರ್ಮಲಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ
बुद्धिविवर्धनकारणलिङ्गम् सिद्धसुरासुरवन्दितलिङ्गम् तत्प्रणमामि सदा शिवलिङ्गम् कनकमहामणिभूषितलिङ्गम् फणिपतिवेष्टितशोभितलिङ्गम् दक्षसूयज्ञविनाशनलिङ्गम् तत्प्रणमामि सदा शिवलिङ्गम् कुङ्कुमचन्दनलेपितलिङ्गम् पङ्कजहारसुशोभितलिङ्गम् सञ्चितपापविनाशनलिङ्गम् तत्प्रणमामि सदा शिवलिङ्गम् देवगणार्चितसेवितलिङ्गम् भावैर्भक्तभिरेव च लिङ्गम् दिनकरकोटिप्रभाकरलिङ्गम् तत्प्रणमामि सदा शिवलिङ्गम् अष्टदलोपरिवेष्टितलिङ्गम् सर्वसमोद्भवकारणलिङ्गम् अष्टदरिद्रविनाशनलिङ्गम् तत्प्रणमामि सदा शिवलिङ्गम् सुरगुरुसुरवरपूजितलिङ्गम् सुरवनपुष्पसदार्चितलिङ्गम् परात्परं परमपदं परमात्मकलिङ्गम् तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते। शिवार्पणमस्तु। स्तोत्रम् नमो नमस्ते शिवभक्तपक्षा नमो नमस्ते सुजनालिरक्षा नमो नमस्ते परवादिरूक्षा नमो नमस्ते विजिताखिलाक्षा नमो नमो मोक्षविचारदक्षा नमो नमो वेदविधानशिक्षा नमो नमः पापकृतां विपक्षा नमो नमो रेवणकल्पवृक्षा भद्राङ्कुराय भजताम भयङ्कराय मोहान्धकाररवये कवये मनूनां कैवल्यकल्पतरवे गुरुवे गुरूणां श्रीरेणुकाय गणपाय नमोऽस्तु तुभ्यम् न सेवे रमेशं न सेवे प्रजेशं न सेवे सुरेशं न सेवे गणेशं महेश प्रभावं महाचार्यदेवं महोबद्धदेहं भवन्तं भजेऽहम् संसारमय सद्वैद्यज्ञानसागरवर्धन सर्वज्ञ सकलाधार सर्वाभीष्टफलप्रद केनचित् कारणेनाहं शिववाक्यानुसारतः गुरोत्वदन्तिकं प्राप्त प्रसीद करुणानिधे इति श्री शंकराचार्य कृतं श्री भगवत्पादरेणुकाचार्य स्तोत्रं ಸಂಪೂರ್ಣಂ. ಶಿವಾರ್ಪಣಮಸ್ತು. ಧನ್ಯವಾದಗಳು ಅಣ್ಣ.
ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಭದ್ರಕಾಳಿ ವಲ್ಲಭ ರುದ್ರೇಶ ನಮೋ ಭದ್ರಕಾಳಿ ವಲ್ಲಭ ರುದ್ರೇಶ ಪ್ರಸನ್ನ ರೇಣುಕ ಗುರುವರನ ಪ್ರಸನ್ನ ರೇಣುಕ ಗುರುವರನ ಚರಣಕ್ಕೆ ಮಂಗಲ ಗೈಯುವೆನ ಚರಣಕ್ಕೆ ಮಂಗಲ ಗೈಯುವೆನ ಭವಹರ ಶಿವ ಯೋಗಿಯು ತಾನು ನವ ಜೀವನದೋಳ್ತಾ ಬಂದು ಭವಹರ ಶಿವ ಯೋಗಿಯು ತಾನು ನವ ಜೀವನದೋಳ್ತಾ ಬಂದು ಭವಪಾಶವ ಹರಿಸುವರೇಣಕಗೆ ಭವಪಾಶವ ಹರಿಸುವರೇಣಕಗೆ ತವ ಕದಿ ಆರತಿ ಬೆಳಗುವೆನ ಪ್ರಸನ್ನ ರೇಣುಕ ಗುರುವರನ ಚರಣಕ್ಕೆ ಮಂಗಲ ಗೈಯುವೆನ ಶುಭ ದಿನದಲ್ಲಿ ಗುರುತಾ ಬಂದು ಶುಭದಾಶೀರ್ವಾದವ ಕೊಡುತ್ತಾ ಶುಭ ದಿನದಲ್ಲಿ ಗುರುತಾ ಬಂದು ಶುಭದಾಶೀರ್ವಾದವ ಕೊಡುತ್ತಾ ಶೋಭೀಪ ಪ್ರಸನ್ನ ರೇಣುಕ ಗುರುವಿಗೆ ಶೋಭೀಪ ಪ್ರಸನ್ನ ರೇಣುಕ ಗುರುವಿಗೆ ಚರಣಕ್ಕೆ ಮಂಗಲ ಗೈಯುವೆನ ಪ್ರಸನ್ನ ರೇಣುಕ ಗುರುವರನ ಚರಣಕ್ಕೆ ಮಂಗಲ ಗೈಯುವೆನ ಅಭ್ಯೋದನವಾ ತತ್ವರತ ಅಭ್ಯಂತರವಿಲ್ಲದೆ ತಿಳಿಯಿಸುತ್ತ ಅಭ್ಯೋದಯನನ ತತ್ವರಥ ಅಭ್ಯಂತರವಿಲ್ಲದೆ ತಿಳಿಯಿಸುತ್ತ ಅಭಯವ ತೋರುವ ರೇಣುಕ ಗುರುವಿಗೆ ಅಭಯವ ತೋರುವ ರೇಣುಕ ಗುರುವಿಗೆ ಅಭಿನಯದಾರತಿ ಬೆಳಗುವೆನ ಪ್ರಸನ್ನ ರೇಣುಕ ಗುರುವರನ ಚರಣಕ್ಕೆ ಮಂಗಲ ಗೈಯುವೆನ ಧರೆಯೊಳು ಮುಕ್ತಿಯ ಮಂದಿರದಲ್ಲಿ ಧರೆಯೊಳು ಮುಕ್ತಿಯ ಮಂದಿರದಲ್ಲಿ ಬೆಡಗಿಲಿ ಮೆರೆಯುವ ರೇಣುಕ ಗುರುವಿಗೆ ಬೆಡಗಿಲಿ ಮೆರೆಯುವ ರೇಣುಕ ಗುರುವಿಗೆ ಅಡಿದಾವರಗಳ ಬಿಡದೆನ ಪೂಜಿಸಿ ಅಡಿದಾವರಗಳ ಬಿಡದೆನ ಪೂಜಿಸಿ ಬೆಡಗಿನ ದಾರತಿ ಬೆಳಗುವೆನ ಪ್ರಸನ್ನ ರೇಣುಕ ಗುರುವರನ ಚರಣಕ್ಕೆ ಮಂಗಲ ಗೈಯುವೆನ ಚರಣಕ್ಕೆ ಮಂಗಲ ಗೈಯುವೆನ ಚರಣಕ್ಕೆ ಮಂಗಲ ಗೈಯುವೆನ ಧನ್ಯವಾದ. ರೇಣುಕಾಚಾರ್ಯ ಅಷ್ಟೋತ್ತರ ಶತನಾಮಾವಳಿ ಸ್ತೋತ್ರಂ. ಸ್ವಸ್ತಿ ಸದ್ಯೋ ಜಾತ ಪರಬ್ರಹ್ಮ ಬ್ರಹ್ಮಾಸ್ಯ ಸಂಭವಃ ಸ್ವಸ್ತಿ ರೇಣುಕ ಸ್ವಸ್ತಿ ಸೋಮೇಶ್ವರ ಮುಖೋದ್ಭವ ಸ್ವಸ್ತಿ ಲಿಂಗಾತ್ಮ ಸ್ವಸ್ತಿ ನಯನತ್ರಯ ಗಣೇಶ್ವರ ಸ್ವಸ್ತಿ ಮಸ್ತಕಲಿಂಗಧಾರಕ ಸ್ವಸ್ತಿ ರೇವಣ ಸಿದ್ಧ ಸ್ವಸ್ತಿ ರೇವಣ ಸಿದ್ಧ ಸ್ವಸ್ತಿ ರೇವಣ ಸಿದ್ಧ ದೇಶಿಕ ರಾಜ ಮೋಕ್ಷಕರಃ. ಶ್ರೀ ರೇಣುಕ ರೇವಣ ಸಿದ್ಧೋ ಸದ್ಯೋ ಜಾತ ಮುಖೋದ್ಭವಃ ಪ್ರಮತೇಶ ಶಿವಾರಾಧ್ಯ ಜಗತ್ ಪೂಜ್ಯೋ ಜಗದ್ಗುರುಃ ಸೋಮನಾಥೋದ್ಭವೋ ನಿತ್ಯ ಶಟಸ್ಥಲ ಜ್ಞಾನ ಸನ್ನಿಭಃ ಏಕಾಕ್ಷರ ಶಿವಾಚಾರ್ಯೋ ಶತದಂಡೋ ಮಹಾಗುರುಃ ಅಪ್ರಾಕೃತ ಗುಣಾರಾಧ್ಯ ಶಿವಾಶಯೋ ಗುರೋತ್ತಮಃ ಅಗಸ್ತ್ಯ ಮುನಿ ಸಂಬೋಧ್ಯ ಸಿದ್ಧನಾಥೋ ಶೇಖರಃ ತ್ರಿಲೋಚನ ಶ್ರೀ ಲೋಕೇಶ ಸ್ತ್ರೀ ಲೋಕ ಪೂಜಿತೋ ಹರಃ ಅಷ್ಟಾವರಣ ಸಾಕಾರೋ ನಿಗಮಾಗಮ ಸಂಸ್ತುತಃ ಧರ್ಮಾಚಾರ ಪ್ರಸನ್ನಶ್ಚ ಶಿವ ಸಿದ್ಧ ಶಿಖಾಮಣಿ ವ್ಯೋಮಮಾಯಕಾಶ ಪಾರ ಮಹಿಮಾ ಷಟ್ತ್ರಿಂಶತ್ ತತ್ವರೂಪಚಃ ಲಿಂಗಮಾತ್ಯಮಾಂಗ ಸಂವೇಶ್ಯ ಮೋಕ್ಷದಾಯಕ ಸದ್ಗುರುಃ ಸಿದ್ಧಾಗ್ರಣಿ ಶಿವಾದೇಶ ಪಾಲನಾತ್ಮಕ ಶಾಸಕಃ ಶಿವಶಂಕರ ಶಿವಾಕಾರ್ಯ ಶಿವ ಶುಭಕರ ಶಿವಪ್ರಭಃ ಶಿವಪ್ರಭ ಶುಭಾಂಗಶ್ಚ ಶಿವಾದಿಕ್ಯ ಸುಧಾಕರಃ
ಭವರೋಗಹರೋ ಭವ್ಯೋ ದೇವಾಸುರ ಸಮತ್ಸುತಃ ನಿರಾದ್ವಂದೋ ನಿಷ್ಕಲೋ ಭಾವ್ಯೋ ನಿರಾಭಾರಿ ನಿರಂಜನಃ ದೀಕ್ಷಾ ಶಿಕ್ಷಾಕ್ಷ ಮೋಕ್ಷಶ್ಚ ಗುರುರೈಕಮುಖ್ಯವ್ಯಯಃ ವೇದ ವೇದ್ಯ ಶಿವಾದ್ವೈತ ಸಿದ್ಧಾಂತ ಪ್ರತಿಷ್ಠಾಪಕಃ ವೀರಸಿಂಹಾಸನಾಧೀಶೋ ವೀರಶೈವ ಪ್ರವರ್ತಕಃ ವೀರಗೋತ್ರಾದಿನಾಥಶ್ಚ ವಿಶ್ರುತಜ್ಞಾನಪಾರಕಃ ಸರ್ವತಂತ್ರ ಸರ್ವಶಸ್ತ್ರ ಸರ್ವಜ್ಞ ಸಿದ್ಧವಲ್ಲಭಃ ಭಾವಾಭಾವ ಸ್ವಭಾವಶ್ಚ ಶಿವ ವೈಭವದಾಯಕಃ ನಾನಾ ಸಿದ್ಧಾಂತ ಸಂದೇಹ ವನ ಸಂದೋಹ ಪಾವಕಃ ಪ್ರಸಾದಾಖ್ಯ ಮಹಾಮಂತ್ರ ಪಂಚಾಕ್ಷರೋಪಕ ದೇಶಕಃ ಪಂಚಕ್ಲೇಶ ವಿನಾಶ್ಚಾಶ್ಚ ಪಂಚಾಚಾರ ಪ್ರಬೋಧಕಃ ಕ್ಷಾಂತಿಮಯಶ್ಚ ಶಾಂತಶ್ಚ ಶರದ್ವರೂಪದರ್ಶಕಃ ಹರಿದ್ವರ್ಣೋ ಹರಿದ್ವರ್ಣ ಕಮಂಡಲೋದ್ದುರ ಶುಭಃ ಹರಿವಂದ್ಯೋ ಹರಿತ್ಕಂಠೋ ಹರಿಸಂಪ್ರದಾಯಕಃ ಅಷ್ಟೈಶ್ವರ್ಯ ಪ್ರಧಾನಶ್ಚ ಅಷ್ಟೈಶ್ವರ್ಯದಾಯಕ ಚಿದ್ರವಿಃ ಸರ್ವಮಂಗಲಕರ್ತಾ ಚ ಮಹಾಮಂಗಲ ವಿಗ್ರಹಃ ಗೋರಕ್ಷಗರ್ವಹರ್ತಾ ಚ ಯಕ್ಷಮಿಥುನ ಭಸ್ಮಿತಃ ವಿಭೀಷಣೋ ವಿಕ್ರಮಶ್ಚ ಮಹಾನುಗ್ರಾಹಕೋ ಭಿಷಕ್ ತ್ರಿಜನ್ಮಧುರಿತಶ್ಚಗ್ನ ತ್ರಿಜನ್ಮಧುರಿತಗ್ನಶ್ಚ ತ್ರಿಲಿಂಗ ಜನ ಪೂಜಿತಃ ಶ್ರಿತಾಫಲಮನಾಶ್ಚ ತ್ರಿಕೋಟಿಲಿಂಗ ಸ್ಥಾಪಕಃ ಇಚ್ಛಾ ಜ್ಞಾನ ಕ್ರಿಯಾಧೀಶ ಪ್ರಮತಾಚಾರ್ಯರೇವ ಚ ಶಿವಾ ತತ್ವಾಂಬುಧಿಶ್ಚಂದ್ರೋ ಭವತೀಮಿರ ಭಾಸ್ಕರಃ ವಿಶ್ವಾಧೀಶೋ ವಿಶ್ವರೂಪೋ ವಿಶ್ವಾಧೀಜೋ ವಿಧೀಶ್ವರಃ ಜಗನ್ಮಯೋ ಜಗತ್ಸತ್ಯೋ ಜಗದ್ಧ್ಯೇಯೋ ಜಯಾತ್ಮಕಃ ರಂಭಾಪುರಿ ಮಠಾಧೀಶ್ಯ ಸಮಾನಂದ ಸಮಾಹಿತಃ ಶಿವಶಾಸನ ಸಂಪ್ರೀತ್ಯ ಸೋಮಶೇಖರ ಸನ್ನುತಃ ಅಷ್ಟೋತ್ತರ ಶತಖ್ಯಾನಿ ಪಠಂತಿ ಶ್ರೀ ಜಗದ್ಗುರೋಃ ಭಕ್ತಾ ನಿತ್ಯಂ ಯೇ ಮನುಜಾಸ್ತೆ ಯಾಂತಿ ಪರಮಾಂ ಗತಿಃ ನುತಿ ನುತಿ ಸುತಿ ನೂರೆಂಟು ನಾಮವನತಿಶಯದ ಸದ್ಭಕ್ತಿಯಂ ಸಲೆ ಸತತ ರೇಣುಕ ಗುರುವಿನ ಅನುಕಂಪವನು ಪೊಂದುವನು ಕೃತಿಯು ಧೃತಿಯು ಸಂಗತಿಯು ಸಂಸ್ಕೃತಿಯು ಶ್ರುತಿಯು ಶಿವಮಯವಾಗಿ ನಿರ್ಮಲ ನಿಷ್ಠೆಯ ಸತಿರೂಪದ ಜೀವ ಪಶುಪತಿಯೆಡೆಗೆ ಸಾಗುವನು ಪ್ರಮತ ವಿರಚಿತ ಪ್ರಮತ ರಮಣನ ಪ್ರಮತ ಪುಂಗವ ಪ್ರಥಮ ಪ್ರಮತನ ನಮಿಸಿ ನುತಿಸಿರಿ ರೇಣುಕ ಜಗದ್ಗುರುವನ ರಥ ಧಮನಿ ಮಿಡಿಯಲಿ ರಸನೆ ನುಡಿಯಲಿ ಸುಮನ ನೆನೆಯಲಿ ಸುಮತಿ ರತಿಯಲಿ ವಿಮಲ ರೇವಣ ಸಿದ್ಧ ವಿಮಲ ರೇವಣ ಸಿದ್ಧ ವಿಮಲ ರೇವಣ ಸಿದ್ಧ ಗುರುವೆನು ತನಮಿಪುವೆನು ಸರ್ವಂ ಶಿವಾರ್ಪಣಮಸ್ತು.